Hello friends, welcome to Kanamadi IAS and KS YouTube channel. I hope PDO ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಚೆನ್ನಾಗಿ ನಿಮ್ಮ ಪ್ರಿಪ್ರೇಷನ್ ನಡೆದಿದೆ ಅಂತ. ಇವತ್ತು ಪ್ರಿಪೋಸಿಷನ್ ಅಂತ ಏನು ನಿಮಗೆ ಟಾಪಿಕ್ ಇದೆಯೋ ಅದರ ಬಗ್ಗೆ ಫಸ್ಟ್ಗೆ ನಾನು ಬೇಸಿಕ್ಸ್ನ ಹೇಳ್ತೀನಿ. ಪ್ರಿಪೋಸಿಷನ್ಸ್ ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ, ಓಕೆ. ಸೊ ಅದರ ಡೆಫಿನಿಷನ್ನು ಕೂಡ ಹೇಳ್ತೀನಿ. ಅದು ಆದ ನಂತರ ನಿಮಗೆ ಪ್ರಿಪೋಸಿಷನ್ಸ್ ಮೇಲೆ ಎಕ್ಸಾಂಪಲ್ಸ್ನ ಕೊಡ್ತೀನಿ. ಅದು ಆದಮೇಲೆ 50 MCQಸ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಫ್ರೆಂಡ್ಸ್. ಒಂದೇ ವಿಡಿಯೋದಲ್ಲಿ ಇವು ಮೂರು ನಿಮಗೆ ಮತ್ತಷ್ಟು ಕ್ಲಾರಿಟಿ ಬರುತ್ತೆ ಈ ಒಂದು ಪ್ರಿಪೋಸಿಷನ್ಸ್ಗಳ ಬಗ್ಗೆ, ಓಕೆ. ಅ ಪ್ರಿಪೋಸಿಷನ್ ಈಸ್ ಅ ವರ್ಡ್, ಓಕೆ, ಯೂಸ್ಡ್ ಬಿಫೋರ್ ಅ ನೌನ್. ನೋಡಿ, ನಾಮಪದದ ಮುಂದೆ ಪ್ರನೌನ್ ಆರ್ ನೌನ್ ಫ್ರೇಸ್ ಟು ಶೋ ದ ಡೈರೆಕ್ಷನ್. ಒಂದು ಡೈರೆಕ್ಷನ್ನ ತೋರಿಸ್ಲಿಕ್ಕೆ, ಇನ್ನೊಂದು ಸ್ಥಳವನ್ನು ತೋರಿಸ್ಲಿಕ್ಕೆ, ಇನ್ನೊಂದು ಸಮಯವನ್ನು ತೋರಿಸ್ಲಿಕ್ಕೆ. ತ್ರೀ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್, ಪ್ಲೇಸ್ ಆ್ಯಂಡ್ ಟೈಮ್ ಇವುಗಳನ್ನು ತೋರಿಸ್ಲಿಕ್ಕೆ ಈ ಒಂದು ಪ್ರಿಪೋಸಿಷನ್ಸ್ಗಳನ್ನು ಉಪಯೋಗ ಮಾಡ್ತೀವಿ. ಆರ್ ಇಂಟ್ರೊಡ್ಯೂಸ್ ಆ್ಯನ್ ಆಬ್ಜೆಕ್ಟ್, ಓಕೆ, ಯಾವುದೋ ಒಂದು ವಸ್ತುವನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಿ. ಎಕ್ಸಾಂಪಲ್: ಇನ್, ಆಟ್, ಆನ್, ಬೈ, ವಿತ್, under, over, okay, like that. So many prepositions are there friends. I can show you like with, about, except, at, like, but, from, through, up, ಓಕೆ. ಈ ಪದಗಳನ್ನು ಎಲ್ಲೆಲ್ಲಿ ಬಳಸಬೇಕು ಮತ್ತು ಯಾವಾಗ ಈ ಪದಗಳನ್ನೇ ಬಳಸಿದರೆ ಅದು ಆ ಸೆಂಟೆನ್ಸ್ ಸರಿಯಾದಂಥ ಮೀನಿಂಗ್ ಕೊಡುತ್ತೆ ಅನ್ನೋದನ್ನು ನಾನು ಒಂದೊಂದಾಗಿ ನಿಮಗೆ ಹೇಳ್ತೀನಿ. ಒಂದು, ನಿಮಗೆ ಲೈಕ್ ಇಂಗ್ಲೀಷ್ ಓದಿ ಪ್ರಾಕ್ಟೀಸ್ ಇದ್ದರೆ 100% ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ ಫ್ರೆಂಡ್ಸ್ ಅದು, ಓಕೆ. ಯಾವಾಗ ನಿಮಗೆ ಇಂಗ್ಲೀಷ್ ಓದಿ ಪ್ರಾಕ್ಟೀಸ್ ಇರೋದಿಲ್ಲ ಆವಾಗ ನಿಮಗೆ ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಬರುತ್ತೆ, ಓಕೆ. ಪ್ರಿಪೋಸಿಷನ್ ಇಸ್ ಅ ವರ್ಡ್ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆರ್ ಪ್ರನೌನ್ ಆ್ಯಂಡ್ ಸಮ್ ಅದರ್ ವರ್ಡ್ ಆರ್ ಎಲಿಮೆಂಟ್ ಈಸ್ ದ ರೆಸ್ಟ್ ಆಫ್ ದಿ ಸೆಂಟೆನ್ಸ್, ಓಕೆ. ಅದರ ಜೊತೆಗೆ ಉಳಿಕಿದ್ದ ವಾಕ್ಯದ ಒಂದು ಸಂಬಂಧ ಏನಿದೆ ಅನ್ನೋದನ್ನು ತೋರಿಸುತ್ತೆ. ಇದಕ್ಕೆ ಕನ್ನಡದೊಳಗೆ ಏನಂತೀವಿ? ಪೂರ್ವ ಪ್ರತ್ಯಯ, ಪ್ರೀ, ಓಕೆ. ಸೊ ಇದರ ಹೆಸರು ಹೇಳುವಂಗೆ ಪ್ರಿಪೋಸಿಷನ್, ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ಪೂರ್ವ ಪ್ರತ್ಯಯವು ನಾಮಪದ, ಸರ್ವನಾಮ ಅಥವಾ ಓಕೆ ನಾಮಪದದ ಪೂರ್ವದಲ್ಲಿ ಬರುವ ಒಂದು ಶಬ್ದವಾಗಿದೆ. ಕ್ಲಿಯರ್ ಆಯ್ತಾ? ಅದು ದಿಕ್ಕು, ಸ್ಥಳ, ಸಮಯ ಅಥವಾ ಓಕೆ ಪದಾರ್ಥವನ್ನು ಪರಿಚಯಿಸುತ್ತದೆ. ಇವುಗಳನ್ನು ಪರಿಚಯಿಸುತ್ತದೆ. ಉದಾಹರಣೆಗೆ ಇಲ್ಲಿಗೆ ಅಂತ ಅರ್ಥ ಆಗುತ್ತೆ ಇನ್, ಓಕೆ. ಸೊ ಮೇಲೆ ಅಂತ ಆನ್, ಬಳಿ ಆಟ್, ಓಕೆ, ಮೂಲಕ ಬೈ, ಜೊತೆಗೆ ವಿತ್, ಕೆಳಗೆ ಅಂಡರ್, ಮೇಲೆ ಓವರ್ ಅನ್ನುವಂಥ ಮೀನಿಂಗ್ನ ಕೊಡ್ತವೆ. ಆ ಒಂದು ವಾಕ್ಯದೊಳಗೆ ಯಾವುದು ಸೆಟ್ ಆಗುತ್ತೆ ಅನ್ನೋದನ್ನು ನಾವು ನೋಡಿ ಇಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್, ಓಕೆ. ಲೆಟ್ ಸ್ಟಾರ್ಟ್ ವಿತ್ ಎಕ್ಸಾಂಪಲ್. ನಿಮಗೆ ಎಕ್ಸಾಂಪಲ್ ಮೂಲಕ ಕೊಟ್ಟರೆ ಹೇಳಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಬೌಟನ್ನು ಎಲ್ಲಿ ಉಪಯೋಗ ಮಾಡಿದರೆ ಸರಿಯಾದಂಥ ಒಂದು ನಮಗೆ ಅರ್ಥವನ್ನು ಕೊಡ್ತದೆ. ಇಟ್ ರೆಫರ್ಸ್ ಟು ಸಬ್ಜೆಕ್ಟ್ ಆರ್ ಕನ್ಸರ್ನಿಂಗ್ ಸಮಥಿಂಗ್. ಹಿಂಗಂದ್ರೆ ಏನು? ಒಂದು ವಿಷಯ ಅಥವಾ ಯಾವುದೋ ಒಂದು ವಿಷಯವನ್ನು ಕುರಿತು ಹೇಳಬೇಕಾದ್ರೆ ಇದನ್ನು ಉಪಯೋಗ ಮಾಡ್ತೀವಿ ಅಂತ. ಎಕ್ಸಾಂಪಲ್ಸ್ನ ನೋಡೋಣ. ದಿಸ್ ಬುಕ್ ಈಸ್ ಅಬೌಟ್ ಹಿಸ್ಟ್ರಿ. ನೋಡಿ, ದಿಸ್ ಬುಕ್ ಈಸ್ ಅಬೌಟ್ ಹಿಸ್ಟ್ರಿ ಅಂತ ಇದೆ. ಈ ಪುಸ್ತಕ ಇತಿಹಾಸದ ಬಗ್ಗೆ ಇದೆ. ದಿಸ್ ಬುಕ್ ಈಸ್ ಅಬೌಟ್ ಹಿಸ್ಟ್ರಿ ಅಂತ ಆಯ್ತಾ, ಓಕೆ. ನೆಕ್ಸ್ಟ್, ಅದು ಆದಮೇಲೆ ಸಿ ಆಸ್ಕ್ಡ್ ಮೀ ಅಬೌಟ್ ದ ಮೀಟಿಂಗ್. ಎದ್ರ ಬಗ್ಗೆ ಕೇಳಿದ್ಲು? ಸಭೆಯ ಬಗ್ಗೆ ಅವಳು ನನಗೆ ಕೇಳಿದ್ಲು ಅಂತ ಆಗುತ್ತೆ. ಸಿ ಆಸ್ಕ್ಡ್ ಮೀ ರಿಗಾರ್ಡಿಂಗ್ ಮೀಟಿಂಗ್. ಸಿ ನಾರ್ಮಲಿ ಸ್ಪೋಕನ್ ಇಂಗ್ಲೀಷ್ ಒಳಗೆ ಬೇರೆಯವನ್ನ ನಾವು ಉಪಯೋಗ ಮಾಡ್ತೀವಿ. ಸಿ ಆಸ್ಕ್ಡ್ ಮೀ ಅಬೌಟ್ ದ ಮೀಟಿಂಗ್. ಅವಳು ನನ್ನನ್ನು ಸಭೆಯ ಬಗ್ಗೆ ಕೇಳಿದಳು ಅಂತ ಆಗುತ್ತೆ ಫ್ರೆಂಡ್ಸ್. ಐ ಡೋಂಟ್ ನೋ ಹೌ ಮಚ್, ಓಕೆ. ಐ ಡೋಂಟ್ ನೋ ಮಚ್ ಅಬೌಟ್ ಹಿಮ್ ಅಂದರೆ ಏನು? ನೋಡಿ, ಅವ್ರ ಬಗ್ಗೆ ನನಗೆ ಅಷ್ಟೊಂದು ತಿಳಿದಿಲ್ಲ. ಐ ಡೋಂಟ್ ನೋ ಮಚ್ ರಿಗಾರ್ಡಿಂಗ್ ಹಿಮ್, ಓಕೆ. ಸೊ ಅಬೌಟ್ ಹಿಮ್ ಅಂತ ನಾವು ಉಪಯೋಗ ಮಾಡಿದರೆ ಮಾತ್ರ ಇದು ಸರಿಯಾಗಿ ಆಗುತ್ತೆ ಫ್ರೆಂಡ್ಸ್. ಬೇರೆ ಪದಗಳಿಗಿಂತ ಇದು ಬೆಸ್ಟ್ ಸೂಟೇಬಲ್ ಆಗಿದೆ.
ನೆಕ್ಸ್ಟ್ ಅಬೋವ್ ಅನ್ನು ಎಲ್ಲೆಲ್ಲಿ ಉಪಯೋಗ ಮಾಡ್ಬೋದು? ಇಟ್ ರೆಫರ್ಸ್ ಟು ಪೊಸಿಷನ್ higher than something else. Okay, the clock is above the door. The clock is above the door. ಗಡಿಯಾರ ಬಾಗಿಲಿನ ಮೇಲ್ಭಾಗದಲ್ಲಿದೆ. The clock is above the door. Okay, next, temperatures are above normal today. Okay, ಇಂದು ತಾಪಮಾನ ಸಾಮಾನ್ಯಕ್ಕಿಂತ ಮೇಲಾಗಿದೆ ಅಂತ ಅರ್ಥ. He values honesty above everything else. He value honesty above everything else. ಅವನಿಗೆ ಪ್ರಾಮಾಣಿಕತೆ ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಅಕ್ರಾಸ್ ಅಡ್ಡಲಾಗಿ ಅಥವಾ ಮೂಲಕ ಅಂತ ಅರ್ಥ ಆಗುತ್ತೆ. ವಿಚ್ ರೆಫರ್ಸ್ ಟು ಮೂಮೆಂಟ್ ಫ್ರಮ್ ಒನ್ ಸೈಡ್ ಟು ಅನದರ್ ಸೈಡ್. ಎಕ್ಸಾಂಪಲ್, the bridge goes across the river. The bridge goes on the river. Okay, over the river, above the river ಅಲ್ಲ. ಸೊ the bridge goes ಅಂದರೆ ಹೊಂಟಿದೆ, ಮೀನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಓಕೆ, ಅಕ್ರಾಸ್ ದ ರಿವರ್ ಇಲ್ಲಿ ಸರಿಯಾಗಿ ಸೂಟೇಬಲ್ ಆಗುತ್ತೆ ಫ್ರೆಂಡ್ಸ್. ಸಿ ರ್ಯಾನ್ ಅಕ್ರಾಸ್ ದ ಸ್ಟ್ರೀಟ್. ಓಕೆ, ಸಿ ರ್ಯಾನ್ ಅಕ್ರಾಸ್ ದ ಸ್ಟ್ರೀಟ್. ಸೊ ರೋಡಿನ ಆ ತುದಿಯಿಂದ ಈ ತುದಿಗೆ ಓಡಿದಳು ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಐ ಕೇಮ್ ಅಕ್ರಾಸ್ ಆನ್ ಓಲ್ಡ್ ಫೋಟೋ ಆಲ್ಬಮ್. ಎಸ್, ನಾನು ಆಲ್ಬಮ್ ನೋಡ್ತಿರ್ಬೇಕಾದ್ರೆ ಒಂದು ಹಳೆಯ ಫೋಟೋ ಅನ್ನು ನೋಡಿದೆ ಅಂತ ಅರ್ಥ ಆಗುತ್ತೆ. ಓಕೆ, ನಾನು ಆಲ್ಬಮ್ಗಳು ನೋಡ್ತಿರ್ಬೇಕಾದ್ರೆ ಒಂದು ಹಳೆಯ ಫೋಟೋವನ್ನು ನೋಡಿದೆ. ಐ ಕಮ್ ಅಕ್ರಾಸ್ ಅಂದರೆ ಇಲ್ಲಿ ಆ್ಯಕ್ಷನ್ ನಡೀತಾ ಇದೆ. ನೋಡ್ತಾ 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 ನಾನು ಇದನ್ನು ನೋಡಿದೆ. ನಾನು ಈ ಕಡೆ ರೋಡಿಂದ ಬರ್ತಾ 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 ಈ ಕಡೆ ರೋಡಿಗೆ ಬಂದೆ. ಓಕೆ, ಸೊ ಒಂದು ಆ್ಯಕ್ಷನ್ ಆಗ್ತಾ ಇರೋದನ್ನು ಹೇಳ್ತಾ ಇದೆ. ನೋಡಿ, ಹೀಗೆ ರೂಲ್ಸ್ ಇರಬೇಕು ಅಂತಲ್ಲ, ಆ ರೂಲ್ಸ್ಗಿಂತನೂ ನೀವು ಬೈ ಪ್ರಾಕ್ಟೀಸ್ ಮಾಡಿದರೆ ನನಗನ್ಸುತ್ತೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ನಿಮಗೆ ಅದು ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್, ಅಗೇನ್ಸ್ಟ್. ಓಕೆ, ಅಗೇನ್ಸ್ಟ್ ಈಸ್ ಆಲ್ಸೋ ವೆರಿ ಫೇಮಸ್ ಪ್ರಿಪೋಸಿಷನ್. ಓಕೆ, ವಿರುದ್ಧ ಅಥವಾ ಸಾಮರಸ್ಯವಿಲ್ಲದ ಅಂತ ಅರ್ಥ ಆಗುತ್ತೆ. ರೆಫರ್ಸ್ ಟು ಅಪೋಸಿಷನ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಆಗುತ್ತೆ. ಎಕ್ಸಾಂಪಲ್, ದ ಫೈಟ್ ಈಸ್ ಅಗೇನ್ಸ್ಟ್ ಕರಪ್ಷನ್. ಓಕೆ, ಸೊ ಹೋರಾಟ ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿದೆ ಅಂತ ಅರ್ಥ ಆಗುತ್ತೆ. ಲೀನ್ ದ ಲ್ಯಾಡರ್ ಅಗೇನ್ಸ್ಟ್ ದ ವಾಲ್. ಓಕೆ, ಲೀನ್ ದ ಲ್ಯಾಡರ್ ಅಗೇನ್ಸ್ಟ್ ದ ವಾಲ್. ಲ್ಯಾಡರ್ ಅಂದರೆ ಏನು? ನುಚ್ಚಣಿಕೆ ನೀವು ಹೇಳ್ಬೋದು. ಸೊ ಆ ಸಿಡಿಯನ್ನು ಗೋಡೆಯ ವಿರುದ್ಧ ತಲುಪಿಸಬಹುದು. ನೀವು ಅದನ್ನು ಈ ಥರ ಹಚ್ಚಿ, ಅಪೋಸಿಟ್ ಹಚ್ಚಿ ಅಂತ ಹೇಳ್ದಂಗೆ. ಓಕೆ, ಲೀನ್ ದ ಲ್ಯಾಡರ್ ಅಗೇನ್ಸ್ಟ್. ನೆಕ್ಸ್ಟ್, ದ ಟೀಮ್ ಈಸ್ ಪ್ಲೇಯಿಂಗ್ ಅಗೇನ್ಸ್ಟ್ ದೇರ್ ರೈವಲ್ಸ್. ಅಗೇನ್ಸ್ಟ್ ದೇರ್ ರೈವಲ್ಸ್, ಇಂಡಿಯಾ ಈಸ್ ಪ್ಲೇಯಿಂಗ್ ಅಗೇನ್ಸ್ಟ್ ದೇರ್ ರೈವಲ್ ಪಾಕಿಸ್ತಾನ್ ಆರ್ ಅಗೇನ್ಸ್ಟ್ ರೈವಲ್ ಕಂಟ್ರಿ ಪಾಕಿಸ್ತಾನ್. ಓಕೆ, ಅಗೇನ್ಸ್ಟ್ ಅಂದರೆ ವಿರುದ್ಧ. ಈ ಒಂದು ತಂಡ ಅವರ ಎದುರಾಳಿಯ ವಿರುದ್ಧ ಆಟವಾಡುತ್ತಿದೆ ಅಂತ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಅಲಾಂಗ್, ಒಂದೇ ಸಾಲಿನಲ್ಲಿ ಅಥವಾ ಒಟ್ಟಾಗಿ. ಇಟ್ ರೆಫರ್ಸ್ ಟು ಮೂಮೆಂಟ್ ಇನ್ ಲೀನಿಯರ್ ಡೈರೆಕ್ಷನ್ ಆರ್ ಅಕಂಪನಿಂಗ್ ಸಮ್ ಒನ್ ಅಂತ ಆಗುತ್ತೆ. ಓಕೆ, ಎಲ್ಲೆಲ್ಲಿ ಉಪಯೋಗ ಮಾಡ್ಬೋದು? ವಿ ವಾಕ್ಡ್ ಅಲಾಂಗ್ ದ ರಿವರ್ ಬ್ಯಾಂಕ್. ಸೊ ನಾವು ಒಂದು ನದಿಯ ದಂಡೆಯ ಮೇಲೆ ಅಡ್ಡಾಡಿದ್ವಿ, ಒಂದೇ ಸಾಲಿನೊಳಗೆ ಅಡ್ಡಾಡಿದ್ವಿ. ನಾವು ನದಿಯ ತಟದ ಜೊತೆ ನಡೆದು ಹೋದೆವು ಅಂತ ಆಗುತ್ತೆ. ಕಮ್ ಅಲಾಂಗ್ ವಿತ್ ಅಸ್. ಓಕೆ, ನಮ್ಮೊಡನೆ ಬನ್ನಿ. ಕಮ್ ವಿತ್ ಅಸ್ ಅಲ್ಲ, ಕಮ್ ಅಲಾಂಗ್ ವಿತ್ ಅಸ್, ನಮ್ಮ ಜೊತೆಗೆ ಬನ್ನಿ. ಓಕೆ, ನಮ್ಮೊಡನೆ ಬನ್ನಿ. ನೆಕ್ಸ್ಟ್, ಥರ್ಡ್ ಒನ್, ಟ್ರೀಸ್ ಗ್ರೋ ಅಲಾಂಗ್ ದ ರೋಡ್ ಸೈಡ್. ನೋಡಿ, ಟ್ರೀಸ್ ಗ್ರೋ ಅಲಾಂಗ್ ದ ರೋಡ್ ಸೈಡ್. ಮರಗಳು ರಸ್ತೆಯ ಪಕ್ಕಕ್ಕೆ ಬೆಳೀತವೆ. ಅಲಾಂಗ್. ಓಕೆ, ಆನ್ ದ ರೋಡ್ ಸೈಡ್ ಅನ್ನೋಕ್ಕಿಂತನೂ ಅಲಾಂಗ್ ದ ರೋಡ್ ಸೈಡ್ ಸರಿಯಾಗಿ ನಿಮಗೆ ಸೆಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಅಮಾಂಗ್. ಅಮಾಂಗ್ ಅಂದರೆ ಮಧ್ಯೆ, ಸಂಖ್ಯೆಯೊಳಗೆ ಅಂತ ಅರ್ಥ ಆಗುತ್ತೆ. ಇಟ್ ರೆಫರ್ಸ್ ಟು ಬೀಯಿಂಗ್ ಪಾರ್ಟ್ ಆಫ್ ಅ ಗ್ರೂಪ್ ಆರ್ ವಿದಿನ್ ಸೆವರಲ್ ಐಟಮ್ಸ್. ಓಕೆ, ಎಲ್ಲದರೊಳಗೂ ಅಂದರೆ ಬಹಳಷ್ಟು ಜನ ಇದ್ದಾರೆ, ಅದರೊಳಗೆ ಒಬ್ಬರು ಅಂತ ಮೀನಿಂಗ್ ಆಗುತ್ತೆ. ಹಿ ಈಸ್ ಅಮಾಂಗ್ ದ ಬೆಸ್ಟ್ ಪ್ಲೇಯರ್. ಓಕೆ, ಅವನು ಉತ್ತಮ ಆಟಗಾರರಲ್ಲಿ ಒಬ್ಬನು ಇದ್ದಾನೆ. ಓಕೆ, ಹಿ ಈಸ್ ಅಮಾಂಗ್ ದ ಬೆಸ್ಟ್ ಪ್ಲೇಯರ್ ಅಂದರೆ ಇರುವಂಥ ಆಟಗಾರರೊಳಗೆ ಇವನು ಒಬ್ಬನು ಇದ್ದಾನೆ, ಇವರೆಲ್ಲರೂ ಬೆಸ್ಟೇ ಇದ್ದಾರೆ. ನೆಕ್ಸ್ಟ್, ಡಿವೈಡ್ ದ
ಕೇಕ್ ಅಮಾಂಗ್ ದ ಚಿಲ್ಡ್ರನ್. ಒಂದು ಕೇಕ್ ಪೀಸ್ ಇದೆ, ಅದನ್ನು ಮಕ್ಕಳ ಎಲ್ಲರಿಗೂ ಕೂಡ ಒಂದು ಡಿವೈಡ್ ಮಾಡಿ ಅಂತ ಹೇಳ್ದಂಗೆ. ಓಕೆ, ಕೇಕನ್ನು ಹಂಚಿ ಅಂತ ಹೇಳ್ದಂಗೆ. ಸಿ ವಾಸ್ ಸಿಟ್ಟಿಂಗ್ ಅಮಾಂಗ್ ಹರ್ ಫ್ರೆಂಡ್ಸ್. ಸಿ ವಾಸ್ ಸಿಟ್ಟಿಂಗ್ ಅಮಾಂಗ್ ಹರ್ ಫ್ರೆಂಡ್ಸ್. ಅವಳು ಸ್ನೇಹಿತರ ಮಧ್ಯೆ ಕುಳಿತಿದ್ದಳು ಅಂತ ನಿಮಗೆ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಆಟ್ ಒಳಗೆ, ಅಲ್ಲಿಗೆ ಅಂತ ಮೀನಿಂಗ್ ಆಗುತ್ತೆ. ರೆಫರ್ಸ್ ಟು ಸ್ಪೆಸಿಫಿಕ್ ಪಾಯಿಂಟ್ಸ್ ಆಫ್ ಅ ಟೈಮ್, ಪ್ಲೇಸ್ ಆರ್ ಲೊಕೇಶನ್. ಓಕೆ, ಅವಾಗ ಉಪಯೋಗ ಮಾಡ್ತೀವಿ. ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ ಒಳಗೆ ಕೇಳ್ತಾರೆ ಫ್ರೆಂಡ್ಸ್ ಇಂಥ ಕ್ವಶನನ್ನು. ಐ ವಿಲ್ ಮೀಟ್ ಯು ಆಟ್, ಓಕೆ, ಐ ವಿಲ್ ಮೀಟ್ ಯು ಆಟ್ 5 PM ಇಸ್ ದ ರೈಟ್ ಒನ್ ಫ್ರೆಂಡ್ಸ್. ನಾನು ನಿಮಗೆ ಸಂಜೆ 5 ಗಂಟೆಗೆ ಭೇಟಿಯಾಗುತ್ತೇನೆ ಸರಿಯಾಗಿ ಆಗುತ್ತದೆ. ನೆಕ್ಸ್ಟ್, ಸಿ ಈಸ್ ಆಟ್ ದ ಸ್ಟೇಷನ್ ಅಂತ ಇದೆ. ಅವಳು ಸ್ಟೇಷನ್ನಲ್ಲಿ ಇದ್ದಳು ಅಂತ ಆಗುತ್ತೆ. ದ ಈವೆಂಟ್ ಈಸ್ ಆಟ್ ದ ಆಡಿಟೋರಿಯಂ. ನೋಡಿ, ದ ಈವೆಂಟ್ ಈಸ್ ಇನ್ ದ್ಯಾಟ್ ರೂಮ್ ಅನ್ನೋಕ್ಕಿಂತನೂ ಆಟ್ ದ ಆಡಿಟೋರಿಯಂ. ಓಕೆ, ಹಿಂಗೇನೆ ಬರೀತಾರೆ ಇಂಗ್ಲಿಷ್ ಒಳಗೆ. ಈ ಕಾರ್ಯಕ್ರಮವು ಸಭಾಂಗಣದಲ್ಲಿ ಇದೆ. ಆಡಿಟೋರಿಯಂ ಅಂದರೆ ಸಭಾಂಗಣ. ನೆಕ್ಸ್ಟ್, ಬಿಫೋರ್ ಮೊದಲು, ಹಿಂದೆ ಅಂತ ಮೀನಿಂಗ್ ಆಗುತ್ತೆ. ರೆಫರ್ಸ್ ಟು ಅರ್ಲಿಯರ್ ಇನ್ ದ ಟೈಮ್ ಆರ್ ಪೊಸಿಷನ್. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ, ವಿ ರೀಚ್ಡ್ ಬಿಫೋರ್ ಸನ್ಸೆಟ್. ಓಕೆ, ನಾವು ಸೂರ್ಯಾಸ್ತಕ್ಕೂ ಮೊದಲು ತಲುಪಿದೆವು ಅಂತ ಇದರ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಸಿ ಸ್ಟುಡ್ ಬಿಫೋರ್ ದ ಮಿರರ್. ಸಿ ಸ್ಟುಡ್ ಬಿಫೋರ್ ದ ಮಿರರ್ ಅಂದರೆ ಕನ್ನಡಿ ಮುಂದೆ, ಅವಳು ಕನ್ನಡಿಯ ಮುಂದೆ ನಿಂತಳು ಅಂತ ಆಗುತ್ತೆ. ಬಿಫೋರ್ ದ ಮಿರರ್. ನೆಕ್ಸ್ಟ್, ಫಿನಿಶ್ ಯುವರ್ ಹೋಮ್ವರ್ಕ್ ಬಿಫೋರ್ ಪ್ಲೇಯಿಂಗ್. ಆಡುವ ಮೊದಲು ನಿಮ್ಮ ಹೋಮ್ವರ್ಕನ್ನು ಮುಗಿಸಿ ಅಂತ ಅರ್ಥ. ಬಿಫೋರ್, ಓಕೆ, ಬಿಫೋರ್ ಪ್ಲೇಯಿಂಗ್, ನೀವು ಆಟ ಆಡೋಕ್ಕಿಂತ ಮುಂಚೆ ಇದನ್ನು ಮುಗಿಸಿ ಅಂತ ಇದ್ರ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಬಿಹೈಂಡ್. ಬಿಹೈಂಡ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಭಾಳ ಜನಕ್ಕೆ ಹಿಂದೆ, ಅನುಸರಿಸುವ ಅಂತಾನು ಕೂಡ ಮೀನಿಂಗ್ ಆಗುತ್ತೆ. ರೆಫರ್ಸ್ ಟು ಪೊಸಿಷನ್ at the back. Okay, refers to position at the back. He is standing behind the door. Okay, ಅವನು ಎಲ್ಲಿ ನಿಂತಿದ್ದಾನೆ? ಸೊ ಅವನು ಬಾಗಿಲಿನ ಹಿಂದೆ ನಿಂತಿದ್ದಾನೆ ಅಂತ ಇದರ ಮೀನಿಂಗ್ ಆಗುತ್ತೆ. ಬಿಹೈಂಡ್ ದ ಡೋರ್. ಡೋಂಟ್ ಲ್ಯಾಗ್ ಬಿಹೈಂಡ್ ಇನ್ ಯುವರ್ ಸ್ಟಡೀಸ್. ನಿಮ್ಮ ಅಧ್ಯಯನದಲ್ಲಿ ನೀವು ಹಿಂದೆ ಬೀಳದಿರಿ ಅಂತ ಹೇಳ್ತಾರೆ. ಡೋಂಟ್ ಲ್ಯಾಗ್ ಬಿಹೈಂಡ್ ಇನ್ ಯುವರ್ ಸ್ಟಡೀಸ್. ನೆಕ್ಸ್ಟ್, ಥರ್ಡ್ ಒನ್, ದ ಟ್ರೂತ್ ಲೈಸ್ ಬಿಹೈಂಡ್ ದ ಮಿಸ್ಟ್ರಿ. ನಿಜವು ರಹಸ್ಯದ ಹಿಂದೆ ಇದೆ ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಬಿಲೋ ಅಂದರೆ ಕೆಳಗೆ. ಓಕೆ, ಸೊ ನೋಡಿ, ರೆಫರ್ಸ್ ಟು ಲೋವರ್ ಲೆವೆಲ್. ಓಕೆ, ಲೋವರ್ ಲೆವೆಲ್, ಕೆಳಗೆ ಇರುವುದನ್ನು ಏನಾದರೂ ಉಪಯೋಗ ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ತೀವಿ. ದ ಟೆಂಪ್ರೇಚರ್ ಈಸ್ ಬಿಲೋ ಫ್ರೀಸಿಂಗ್ ಪಾಯಿಂಟ್. ಓಕೆ, ತಾಪಮಾನವು ಹಿಮಕ್ಕಿಂತ ಕೆಳಗಿದೆ, ಮೀನ್ಸ್ ಅದು ಸಿಕ್ಕಾಪಟ್ಟೆ ಕೆಳಗೆ ಹೋಗಿದೆ ಅಂತ ಅರ್ಥ. ನೆಕ್ಸ್ಟ್, ದ ಪೇಂಟಿಂಗ್ ಈಸ್ ಹ್ಯಾಂಗಿಂಗ್ ಬಿಲೋ ದ ಶೆಲ್ಫ್. ಓಕೆ, ಪೇಂಟಿಂಗ್, ಚಿತ್ರವು ಶೆಲ್ಫಿನ ಕೆಳಗೆ ಇರುವುದನ್ನು ನಾವು ಕಾಣ್ತೀವಿ. ಬಿಲೋ, ಅದರ ಕೆಳಗಡೆ ಇದೆ. ನೆಕ್ಸ್ಟ್, ಹೀಸ್ ಪರ್ಫಾರ್ಮೆನ್ಸ್ ವಾಸ್ ಬಿಲೋ ಎಕ್ಸ್ಪೆಕ್ಟೇಷನ್ಸ್. ಓಕೆ, ಅಂದರೆ ಏನು? ಅವನ ಪ್ರದರ್ಶನವು ನಿರೀಕ್ಷೆಗಿಂತ ಕಡಿಮೆ ಇತ್ತು ಅಂತ ಅರ್ಥ. ಓಕೆ, ನೆಕ್ಸ್ಟ್, ಬಿಟ್ವೀನ್, ಎರಡರ ಮಧ್ಯೆ, ಇನ್ ಬಿಟ್ವೀನ್ ಅಂತ ನಾವು ಇದನ್ನು ಉಪಯೋಗ ಮಾಡ್ತೀವಿ ಫ್ರೆಂಡ್ಸ್ ಬಹಳಷ್ಟು ಪ್ಲೇಸ್ಗಳಲ್ಲಿ. ರೆಫರ್ಸ್ ಟು ಅ ಪೊಸಿಷನ್ ಇನ್ ದ ಮಿಡಲ್ ಆಫ್ ದ ಟೂ ಆಬ್ಜೆಕ್ಟ್ಸ್. ಓಕೆ, ಎರಡು ಆಬ್ಜೆಕ್ಟ್ಗಳ ಮಿಡಲಲ್ಲಿ ಇದನ್ನು ಉಪಯೋಗ ಮಾಡ್ತೀವಿ. ದ ಪಾರ್ಕ್ ಈಸ್ ಬಿಟ್ವೀನ್ ದ ಸ್ಕೂಲ್ ಆ್ಯಂಡ್ ದ ಮಾರ್ಕೆಟ್. ನೋಡಿ, ಒಂದು ಪಾರ್ಕ್ ಇದೆ, ಅದು ಎಲ್ಲಿದೆ ಅಂದರೆ ಶಾಲೆ ಮತ್ತು ಈ ಒಂದು ಮಾರ್ಕೆಟ್ ನಡುವೆ ಇದೆ. ಇನ್ ಬಿಟ್ವೀನ್ ಅಂತ ಉಪಯೋಗ ಮಾಡ್ತೀವಿ. ಪಾರ್ಕ್ ಶಾಲೆಯ ಮತ್ತು ಮಾರುಕಟ್ಟೆಯ ನಡುವೆ ಇದೆ. ಪಾರ್ಕು ಶಾಲೆ ಮತ್ತು ಮಾರುಕಟ್ಟೆಯ ನಡುವೆ ಇದೆ. ಸಿ ಸ್ಯಾಟ್ ಬಿಟ್ವೀನ್ ಹರ್ ಪೇರೆಂಟ್ಸ್. ಓಕೆ, ಅವಳು ತನ್ನ ತಂದೆ ತಾಯಿಯ ನಡುವೆ ಕುಳಿತಿದ್ದಳು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ಶೇರ್ ದಿಸ್ ಮನಿ ಬಿಟ್ವೀನ್ ಯು ಟು. ಓಕೆ, ನಿಮ್ಮ ಇಬ್ಬರ ನಡುವೆ ಈ ಹಣವನ್ನು ಹಂಚಿಕೊಳ್ಳಿ ಅಂತ ಅರ್ಥ. ನೆಕ್ಸ್ಟ್, ಬೈ, ಅನದರ್ ಪ್ರಿಪೋಸಿಷನ್. ನೋಡಿ, ಇವೆಲ್ಲ ನಿಮಗೆ ಎಕ್ಸಾಮ್ ಒಳಗೆ ಜಾಸ್ತಿ ಕೇಳೋದನ್ನು ನಾನು ಕೊಡ್ತಿದ್ದೀನಿ ಫ್ರೆಂಡ್ಸ್. ರೆಫರ್ಸ್ ಟು ಮೀನ್ಸ್ ಆಫ್ ಆ್ಯಕ್ಷನ್, ಟೈಮ್ ಲಿಮಿಟ್ ಆರ್ ಪ್ರಾಕ್ಸಿಮಿಟಿ. ಎಕ್ಸಾಂಪಲ್, ದ ಬುಕ್ ವಾಸ್ ರಿಟನ್ ಬೈ ಹಿಮ್. ಓಕೆ, ಈ ಪುಸ್ತಕವನ್ನು ಇವನಿಂದ ಬರೆಯಲಾಗಿದೆ, ಮೀನ್ಸ್ ಬರೆಯಲ್ಪಟ್ಟಿದೆ.
ದ ಬುಕ್ ವಾಸ್ ರಿಟನ್ ಬೈ ಹಿಮ್. ದ ಬುಕ್ ವಾಸ್ ರಿಟನ್ ಬೈ ಹಿಮ್. ಓಕೆ, ಸರಿಯಾಗಿ ಇದೆ ನೋಡಿ. ವಿ ವಿಲ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ಟುಮಾರೋ. ವಿ ವಿಲ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ಟುಮಾರೋ. ವಿತ್ ಟುಮಾರೋ, ಡೇ ಆಫ್ಟರ್ ಟುಮಾರೋ, ದೆನ್ ಟುಮಾರೋ ಇವೆಲ್ಲ ತಪ್ಪಾಗ್ತವೆ. ಸೊ ನಾವು ಯೋಜನೆಗಳನ್ನು ನಾಳೆ ಮುಗಿಸುತ್ತೇವೆ, ನಾಳೆಕ್ಕಿಂತ ಮುಂಚೆ ಮುಗಿಸ್ತೀವಿ. ಸಿ ವಾಸ್ ಸ್ಟ್ಯಾಂಡಿಂಗ್ ಬೈ ದ ವಿಂಡೋ. ಓಕೆ, ಸಿ ವಾಸ್ ಸ್ಟ್ಯಾಂಡಿಂಗ್ ಬೈ ದ ವಿಂಡೋ. ಅವಳು ಕಿಟಕಿಯ ಬಳಿ ನಿಂತಿದ್ದಳು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ಫಾರ್. ಓಕೆ, ಫಾರ್ಗೆ ಅನುಕೂಲಕ್ಕೆ ಅಥವಾ ಹೆಚ್ಚಿಗೆ ಅಂತ ಮೀನಿಂಗ್ ಆಗುತ್ತೆ. ಇಟ್ ಇಂಡಿಕೇಟ್ಸ್ ಪರ್ಪಸ್. ಓಕೆ, ರೀಸನ್. ಆರ್, ಇಂಡೀಡ್ ರಿಸಿಪಿಯೆಂಟ್. ಓಕೆ, ಇಂಟೆಂಡೆಡ್ ರಿಸಿಪಿಯೆಂಟ್ ಅಂತ ಆಗುತ್ತೆ. ದಿಸ್ ಗಿಫ್ಟ್ ಈಸ್ ಫಾರ್ ಯು. ಓಕೆ, ದಿಸ್ ಗಿಫ್ಟ್ ಈಸ್ ಫಾರ್ ಯು. ಈ ಉಡುಗೊರೆಯು ನಿನಗೆ ಆಗಿದೆ. ಓಕೆ, ನೆಕ್ಸ್ಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ಯುವರ್ ಹೆಲ್ಪ್. ಓಕೆ, ನಿಮ್ಮ ಸಹಾಯಕ್ಕೆ ನಾನು ಕೃತಜ್ಞ. ನೆಕ್ಸ್ಟ್, he left early for work. ಓಕೆ, he left early for work. ಎಲ್ಲಿಗೆ ಹೋದ? ಅವನು ಕೆಲಸಕ್ಕೆ ಬೇಗ ಹೋದ. ಓಕೆ, ನೆಕ್ಸ್ಟ್ 14th ಒನ್, ಫ್ರಮ್ ಅಂದರೆ ಇಂದ, ಮೂಲಕ ಅಂತ ಅರ್ಥ ಆಗುತ್ತೆ. ಇಟ್ ಇಂಡಿಕೇಟ್ಸ್ ದ ಸೋರ್ಸ್, ಒರಿಜಿನ್ ಆರ್ ಪಾಯಿಂಟ್ ಆಫ್ ಟೈಮ್. ಓಕೆ, ಸೊ ಅದನ್ನು ಇವೆಲ್ಲವೂ ಕೂಡ ಸೋರ್ಸು ಇದು ತೋರಿಸುತ್ತೆ. he is coming from Delhi. ಓಕೆ, he is coming to Delhi ಅವೆಲ್ಲ ತಪ್ಪು. he is coming from Delhi. ಅವನು ದೆಹಲಿಯಿಂದ ಬರುತ್ತಿದ್ದಾನೆ. ನೆಕ್ಸ್ಟ್, ಸೆಕೆಂಡ್ ಒನ್, ದ ಪ್ರೋಗ್ರಾಮ್ ಸ್ಟಾರ್ಟ್ಸ್ ಫ್ರಮ್ 6 PM. ದ ಪ್ರೋಗ್ರಾಮ್ ಸ್ಟಾರ್ಟ್ಸ್ ಫ್ರಮ್, ಓಕೆ, 6 PM. ಕಾರ್ಯಕ್ರಮವು 6 ಗಂಟೆಯಿಂದ ಪ್ರಾರಂಭವಾಗ್ತದೆ. ನೆಕ್ಸ್ಟ್, ದ ಪಾರ್ಸಲ್ ಈಸ್ ಸೆಂಟ್ ಫ್ರಮ್ ಮುಂಬೈ. ಓಕೆ, ಈ ಒಂದು ಪಾರ್ಸಲನ್ನು ಮುಂಬೈಯಿಂದ ಕಳುಹಿಸಲಾಗಿದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ 15th ಒನ್, ಇನ್ ಅಂದರೆ ಒಳಗೆ. ಓಕೆ, ಅವಕಾಶದಲ್ಲಿ ಅಂತ ಅರ್ಥ. ಓಕೆ, ಆ್ಯಕ್ಚುಲಿ ಇಂಗ್ಲೀಷ್ ಒಳಗೆ ಇನ್ನೊಂದು ಇನ್ನಿದೆ ಫ್ರೆಂಡ್ಸ್. ಈ ಅಂದರೆ ಹೋಟೆಲ್. ಓಕೆ, ಒಂದು ಸ್ಮಾಲ್ ಹೋಟೆಲ್ ಎಲ್ಲಿ ಲಾಡ್ಜಿಂಗ್ ಎಲ್ಲ ಅವೈಲೇಬಲ್ ಇರುತ್ತೆ, ಸ್ಮಾಲ್ ಹಟ್ಗಳಿರ್ತವೆ, ಅದಕ್ಕೂ ಕೂಡ ಸಣ್ಣ ಹೋಟೆಲ್ ಲಾಡ್ಜ್ಗೆ ಇನ್ ಅಂತ ಕೂಡ ಕರಿತೀವಿ. ಬಟ್ ಇನ್ ಅಂದರೆ ಒಳಗೆ. ಓಕೆ, ಇಟ್ ರೆಫರ್ಸ್ ಟು ಲೊಕೇಶನ್, ಟೈಮ್ ಆರ್ ಕಂಡೀಷನ್. ಓಕೆ, ಇವುಗಳನ್ನು ಇದು ರೆಫರ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋದಾದರೆ, ದ ಕೀಸ್ ಆರ್ ಇನ್ ದ ಡ್ರಾವರ್. ಓಕೆ, ಚಾವಿಗಳು ಡ್ರಾಯರ್ನ ಒಳಗಿದ್ದಾವೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ಹಿ ವಾಸ್ ಬಾರ್ನ್ ಇನ್ 2000. ಅವನು 2000ದಲ್ಲಿ ಹುಟ್ಟಿದ್ದು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ಸಿ ಈಸ್ ಇನ್ ಅ ಹರಿ. ಅವಳು ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾಳೆ, ಮೀನ್ಸ್ ಬೇಗ ಹೋಗಬೇಕಾಗಿದೆ ಅಂತ ಅರ್ಥ. ನೆಕ್ಸ್ಟ್, ಇಂಟು. ನೋಡಿ, ಇದನ್ನು ಭಾಳ ಸರ್ತಿ ಕೇಳಿದ್ದಾರೆ ಎಕ್ಸಾಮ್ ಒಳಗೆ. ಇಂಟು ಅಂದರೂ ಕೂಡ ಒಳಗೇನೆ. ಇಟ್ ಇಂಡಿಕೇಟ್ಸ್ ಮೂವ್ಮೆಂಟ್ ಟುವರ್ಡ್ಸ್ ದ ಇಂಟೀರಿಯರ್ ಆಫ್ ದಿ ಸಮಥಿಂಗ್. ಎಕ್ಸಾಂಪಲ್, ಸಿ ವೆಂಟ್ ಇನ್ ಟು ರೂಮ್. ಓಕೆ, ಅವಳು ಕೋಣೆಯೊಳಗೆ ಹೋಗಿದ್ದಳು ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್. ಹಿ ಜಂಪ್ಡ್ ಇನ್ ಟು ದ ಪೂಲ್. ಓಕೆ, ಸೊ 3 ಜನ ಗರ್ಲ್ಸ್ ಮೈಸೂರಿಂದ ಬಂದು ಉತ್ತರ ಕನ್ನಡದೊಳಗೆ ಜಂಪ್ ಮಾಡಿ, ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ರೀಸೆಂಟ್ಲಿ ದೇ ಡೈಡ್ ಗೈಸ್ 2 days ಬ್ಯಾಕ್. ಓಕೆ, ಅವನು ಈಜುಕೊಳಕ್ಕೆ ಹಾರಿದ ಅಂತ ಅರ್ಥ. ನೆಕ್ಸ್ಟ್, ಟರ್ನ್ ದಿಸ್ ಡೇಟಾ ಇನ್ ಟು ಅ ರಿಪೋರ್ಟ್. ಸೊ ಈ ಮಾಹಿತಿಯನ್ನು ವರದಿಯಾಗಿ ಪರಿವರ್ತಿಸು ಅಂತ ಅರ್ಥ. ಓಕೆ, ನೆಕ್ಸ್ಟ್, ಆಫ್ ಅಂದರೆ ಅನುಕೂಲ. ಓಕೆ, ಸೊ ಅಭಿಮುಖವಾಗಿ ಅಂತ ಅರ್ಥ. ಇದರ ಉಪಯೋಗ ನೋಡಬೇಕು ಆದರೆ, ಇಟ್ ರೆಫರ್ಸ್ ಟು ಬಿಲಾಂಗಿಂಗ್, ರಿಲೇಷನ್ ಆರ್ ಕಂಪೋಸಿಷನ್ ಅಂತ ಅರ್ಥ ಆಗುತ್ತೆ. ಎಕ್ಸಾಂಪಲ್, ದ ಕವರ್ ಆಫ್ ದ ಬುಕ್ ಈಸ್ ಥೋರ್ನ್. ಓಕೆ, ಪುಸ್ತಕದ ಮುಚ್ಚಿದ ಮೀನ್ಸ್ ಪುಸ್ತಕದ ಮೇಲಿನ ಒಂದು ಕವರನ್ನು ಹರಿಯಲಾಗಿದೆ ಅಂತ ಅರ್ಥ. ನೆಕ್ಸ್ಟ್, ಸಿ ಈಸ್ ದ ಮದರ್ ಆಫ್ 2 children. ಮದರ್ ಆಫ್ 2 children. ಓಕೆ, ಅವಳು 2 ಮಕ್ಕಳ ತಾಯಿ. ಓಕೆ, ಇಲ್ಲಿ ಆಫ್ ಬರುತ್ತೆ. ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ. ಓಕೆ, ಇದು ಚಲನಚಿತ್ರದ ಒಂದು ಉತ್ತಮ ಭಾಗವಾಗಿದೆ. ವಾಟ್ ಈಸ್ ದಟ್? ಸಾಂಗ್ ಆರ್ ಫೈಟ್ ಆರ್ ಎನಿಥಿಂಗ್. ಓಕೆ, ನೆಕ್ಸ್ಟ್, ಮೇಲೆ. ಆನ್ ಅಂದರೆ ಮೇಲೆ,
ಓಕೆ, ಅನುಕೂಲ ಅಂತ ಅರ್ಥ ಆಗುತ್ತೆ. ಇಟ್ ರೆಫರ್ಸ್ ಟು ಪೊಸಿಷನ್, ಡೇಸ್, ಸಬ್ಜೆಕ್ಟ್, ಓಕೆ ಅಂತ ಇದಕ್ಕೆಲ್ಲ ಅರ್ಥ ಆಗುತ್ತೆ. ಎಕ್ಸಾಂಪಲ್ಸ್: ದ ಕೀಸ್ ಆರ್ ಆನ್ ದ ಟೇಬಲ್. ಆನ್ ದ ಟೇಬಲ್ ಇಂಪಾರ್ಟೆಂಟ್, ಇದನ್ನು ಭಾಳ ಸರ್ತಿ ಎಕ್ಸಾಮ್ಗಳು ಕೇಳಿದ್ದಾರೆ. ಓಕೆ, ಚಾವಿಗಳು ಮೇಜಿನ ಮೇಲೆ ಇವೆ, ಆನ್ ದಿ ಟೇಬಲ್. ಓಕೆ, ಹಿ ವಾಸ್ ಬಾರ್ನ್ ಆನ್ ಮಂಡೇ. ಓಕೆ, ಆಟ್ ಮಂಡೇ ಅಲ್ಲ ಫ್ರೆಂಡ್ಸ್, ಹಿ ವಾಸ್ ಬಾರ್ನ್ ಆನ್ ಮಂಡೇ, ಅವನು ಸೋಮವಾರ ಹುಟ್ಟಿದ ಅಂತ ಅರ್ಥ ಆಗುತ್ತೆ. ದಿಸ್ ಆರ್ಟಿಕಲ್ ಈಸ್ ಆನ್ ಕ್ಲೈಮೇಟ್ ಚೇಂಜ್. ಈ ಒಂದು ಲೇಖನ ಹವಾಮಾನ ಬದಲಾವಣೆ ಬಗ್ಗೆ ಇದೆ ಅಂತ ಅರ್ಥ. ನೆಕ್ಸ್ಟ್, ಔಟ್. ಔಟ್ ಅಂದರೆ ಹೊರಗೆ. ಓಕೆ, ಇದರ ಯೂಸ್ ಹೆಂಗಾಗುತ್ತೆ? ಇಟ್ ರೆಫರ್ಸ್ ಟು ಮೂಮೆಂಟ್ ಔಟ್ಸೈಡ್ ಅಂತ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ ನೀವು ನೋಡೋದಾದರೆ, ಹಿ ವೆಂಟ್ ಔಟ್ ಟು ಬೈ ಗ್ರಾಸರೀಸ್. ಹಿ ವೆಂಟ್ ಔಟ್ ಟು ಬೈ ಗ್ರಾಸರೀಸ್, ಅವನು ಕಿರಾಣಿ ಸರಕುಗಳನ್ನು ತರಲು ಹೊರಗೆ ಹೋದ. ನೆಕ್ಸ್ಟ್, ದ ಕ್ಯಾಟ್ ಈಸ್ ಔಟ್ ಇನ್ ದ ಗಾರ್ಡನ್. ಓಕೆ, ಬೆಕ್ಕು ತೋಟದಲ್ಲಿ ಹೋಗಿದೆ ಅಂತ ಅರ್ಥ. ಕ್ಯಾಟ್ ಈಸ್ ಔಟ್ ಇನ್ ದ ಗಾರ್ಡನ್, ಹೊರಗಿದೆ. ನೆಕ್ಸ್ಟ್, ಡೋಂಟ್ ಲೀವ್ ದ ಬುಕ್ಸ್ ಔಟ್ ಇನ್ ದ ರೇನ್. ಮಳೆಯಲ್ಲಿಟ್ಟು ಪುಸ್ತಕಗಳನ್ನು ಹೊರಗೆ ಬಿಡಬೇಡಿ. ಡೋಂಟ್ ಲೀವ್ ದ ಬುಕ್ಸ್ ಔಟ್ ಇನ್ ದ ರೇನ್. ಓಕೆ, ನೆಕ್ಸ್ಟ್, ಓವರ್ ಅನ್ನೋದನ್ನು ನೋಡೋಣ. ಓವರ್ ವಿಚ್ ರೆಫರ್ಸ್ ಟು ಪೊಸಿಷನ್ ಹೈಯರ್ ದ್ಯಾನ್ ಆರ್ ಎಕ್ಸೀಡಿಂಗ್. ಓಕೆ, ಹೈಯರ್ ಆರ್ ಎಕ್ಸೀಡಿಂಗ್ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ದ ಪ್ಲೇನ್ ಫ್ಲೂ ಓವರ್ ದ ಸಿಟಿ. ಓಕೆ, ದ ಪ್ಲೇನ್ ಫ್ಲೂ ಓವರ್ ದ ಸಿಟಿ, ವಿಮಾನವು ನಗರದ ಮೇಲೆ ಹಾರಿತು. ನೆಕ್ಸ್ಟ್, ಹೀ ಟ್ರಂಪ್ಡ್ ಓವರ್ ಹೀಸ್ ಡಿಫಿಕಲ್ಟೀಸ್. ಅವನು ತನ್ನ ಕಷ್ಟಗಳನ್ನು ಗೆದ್ದನು. ಟ್ರಂಪ್ಡ್. ಓಕೆ, ಡೊನಾಲ್ಡ್ ಟ್ರಂಪ್ ಅಲ್ರು. ಓಕೆ, ನೆಕ್ಸ್ಟ್, ಪೋರ್ ವಾಟರ್ ಓವರ್ ದ ಪ್ಲಾಂಟ್. ಓಕೆ, ನೀರಿನ ಮೇಲೆ ಗಿಡವನ್ನು ಹಾಕಿದಳು. ನೆಕ್ಸ್ಟ್, ಸಿನ್ಸ್. ಸಿನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಭಾಳ ಸರ್ತಿ ಕೇಳಿದ್ದಾರೆ. ಇದ್ರ ಮೇಲೆ MCQs ಕೂಡ ಬರ್ತವೆ. ಇಂದ, ಪ್ರಾರಂಭದಿಂದ ಅಂತ ಇದರ ಮೀನಿಂಗ್ ಆಗುತ್ತೆ. ವಿಚ್ ರೆಫರ್ಸ್ ಟು ಟೈಮ್ ಆರ್ ರೀಸನ್. ಓಕೆ, ಯಾವಾಗಿಂದ, ಎಲ್ಲಿಂದ ಅಂತ ನಮಗೆ ರೀಸನ್ನ ತಿಳಿಲಿಕ್ಕೆ ಇದು ಉಪಯೋಗ ಆಗುತ್ತೆ. ಐ ಆಮ್ ಸ್ಟೇಯಿಂಗ್ ಇನ್ ಧಾರವಾಡ ಸಿನ್ಸ್ 2000 ಅಂತ ನಾವು ಹೇಳ್ಬೋದು. ಐ ಹ್ಯಾವ್ ಲಿವ್ಡ್ ಹಿಯರ್ ಸಿನ್ಸ್ 2010. ಓಕೆ, ಆವಾಗ ಯೂಸ್ ಮಾಡ್ಬೋದು. ನಾನು ಇಲ್ಲಿ 2010ರಿಂದ ವಾಸಿಸುತ್ತಿದ್ದೇನೆ. ನೆಕ್ಸ್ಟ್, ಇಟ್ಸ್ ಬೀನ್ ರೇನಿಂಗ್ ಸಿನ್ಸ್ ಮಾರ್ನಿಂಗ್. ಯಾವಾಗಿಂದ? ಬೆಳಿಗ್ಗೆಯಿಂದ ಮಳೆ ಆಗ್ತಾ ಇದೆ. ನೆಕ್ಸ್ಟ್, ಸಿನ್ಸ್ ಹಿ ವಾಸ್ ಲೇಟ್ ವಿ ಲೆಫ್ಟ್. ಅವನು ತಡವಾಗಿ ಬಂದಿದ್ದರಿಂದ ನಾವು ಹೊರಟೆವು. ಸಿನ್ಸ್ ಹಿ ವಾಸ್ ಲೇಟ್ ವಿ ಲೆಫ್ಟ್ ಅಂತ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಥ್ರೂ. ಥ್ರೂ ಅಂದರೆ ಮೂಲಕ, ಅಡ್ಡಲಾಗಿ ಅಂತಲೂ ಕೂಡ ಅರ್ಥ ಆಗುತ್ತೆ. ಇದರ ಯೂಸೇಜ್ ಎಲ್ಲಾಗುತ್ತೆ ಅಂದರೆ, ವಿಚ್ ರೆಫರ್ಸ್ ಟು ಮೂಮೆಂಟ್ ಆರ್ ಪ್ರೊಸೆಸ್. ಓಕೆ, ಐ ಆಮ್ ಗೋಯಿಂಗ್ ಥ್ರೂ ದ ಪೇನ್, ಐ ಆಮ್ ಗೋಯಿಂಗ್ ಥ್ರೂ ದ ಹ್ಯಾಪಿನೆಸ್, ಸಾರೋ. ಓಕೆ, ಆ ಥರ ಎಲ್ಲ ಆಗುತ್ತೆ. ಹಿ ವೆಂಟ್ ಥ್ರೂ ದ ಟನಲ್. ಓಕೆ, ಅವನು ಸುರಂಗದ ಮೂಲಕ ಹೋದನು. ಐ ಲರ್ನ್ಡ್ ಥ್ರೂ ಎಕ್ಸ್ಪೀರಿಯನ್ಸ್. ನೋಡಿ, ನೀವು ಇದನ್ನು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ಐ ಲರ್ನ್ಡ್ ಥ್ರೂ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು, ನನ್ನ ಒಂದು ಅನುಭವದಿಂದನೇ ನಾನು ಜಾಸ್ತಿ ಕಲಿತೆ. ಎವ್ರಿಬಡಿ ವಿಲ್ ಲರ್ನ್ ಲೈಕ್ ದ್ಯಾಟ್ ಓನ್ಲಿ. ದ ಕಾರ್ ಪಾಸ್ಡ್ ಥ್ರೂ ಅ ಗೇಟ್. ಓಕೆ, ದ ಕಾರ್ ಪಾಸ್ಡ್ ಥ್ರೂ ದ ಗೇಟ್. ಓಕೆ, ಕಾರು ಗೇಟಿನ ಮೂಲಕ ಹಾದು ಹೋಯಿತು ಅಂತ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಈಸ್ ಟು ಗೆ ವರೆಗೆ. ಇಟ್ ಇಂಡಿಕೇಟ್ಸ್ ಡೈರೆಕ್ಷನ್, ಡೆಸ್ಟಿನೇಷನ್, ಪರ್ಪಸ್, ಅದಕ್ಕೆಲ್ಲ ಉಪಯೋಗ ಮಾಡ್ತೀವಿ ಟು ಅನ್ನೋದನ್ನು. ಹಿ ವೆಂಟ್ ಟು ದ ಮಾರ್ಕೆಟ್. ಓಕೆ, ಎಲ್ಲಿ ಹೋದವನು? ಮಾರ್ಕೆಟ್. ಅವನು ಮಾರ್ಕೆಟ್ ಕಡೆಗೆ ಹೋದನು. ದಿಸ್ ಗಿಫ್ಟ್ ಈಸ್ ಟು ಮೈ ಫ್ರೆಂಡ್. ಈ ಉಡುಗೊರೆಯು ನನ್ನ ಸ್ನೇಹಿತನಿಗೆ ಅಂತ ಇಲ್ಲಿ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಐ ಲಿಸನ್ ಟು ದ ಟೀಚರ್ ಕೇರ್ಫುಲ್ಲಿ. ನಾನು ಶಿಕ್ಷಕರನ್ನು ಎಚ್ಚರಿಕೆಯಿಂದ ಕೇಳಿದೆ. ಐ ಲಿಸನ್ ಟು ದ ಟೀಚರ್. ಓಕೆ, ಸೊ ಕೇರ್ಫುಲ್ಲಿ. ಸೊ ಇಲ್ಲಿ ನೌನ್ ಪ್ರೊನೌನ್ ಮುಂದೆ ಹೆಂಗೆ ಉಪಯೋಗ ಆಗ್ತಿದೆ ಅನ್ನೋದನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ 24th, ಅಂಡರ್. ಅಂಡರ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ನೋಡಿದರೆ, ವಿಚ್ ರೆಫರ್ಸ್ ಟು ಲೋವರ್ ಪೊಸಿಷನ್ ಆರ್ ಸಬ್ಜೆಕ್ಟ್ ಟು ಅಥಾರಿಟಿ. ಎಕ್ಸಾಂಪಲ್, ದ ಬ್ಯಾಗ್ ಈಸ್ ಅಂಡರ್ ದ ಬೆಡ್. ಓಕೆ, ಸೊ ಬ್ಯಾಗು ಹಾಸಿಗೆ ಕೆಳಗೆ ಇದೆ ಅಂತ ಅರ್ಥ. ಅಂಡರ್ ದಿ ಬೆಡ್. ಓಕೆ, ಅಂಡರ್ ಇಸ್ ದ ರೈಟ್ ವರ್ಡ್ ಹಿಯರ್. ಹಿ ಈಸ್ ಅಂಡರ್ ಸ್ಟ್ರೆಸ್.
ಓಕೆ, ಅವನು ಒತ್ತಡದೊಳಗೆ ಇದ್ದಾನೆ ಅಂತ ಅರ್ಥ. ನೆಕ್ಸ್ಟ್, ದ ಪ್ರಾಜೆಕ್ಟ್ ಈಸ್ ಅಂಡರ್ ರಿವ್ಯೂ. ದ ಪ್ರಾಜೆಕ್ಟ್ ಈಸ್ ಅಂಡರ್ ರಿವ್ಯೂ ಅಂತಾನೆ ಆಗುತ್ತೆ ಫ್ರೆಂಡ್ಸ್. ಯೋಜನೆಯು ವಿಮರ್ಶೆಯೊಳಗೆ ಇದೆ ಅಂತ ಅರ್ಥ. ನೆಕ್ಸ್ಟ್ 25th ಕ್ವಶನ್, ವಿತ್ ಅಂದರೆ ಜೊತೆ ಅನ್ನಕ್ಕೆ ಯೂಸ್ ಮಾಡ್ತೀವಿ. ವಿಚ್ ಇಂಡಿಕೇಟ್ಸ್ ಅಕಂಪ್ನಾಯ್ಮೆಂಟ್ ಆ್ಯಂಡ್ ಪೊಸೆಷನ್. ಓಕೆ, ಮೀನ್ಸ್ಗೆ ಎಲ್ಲ ಇದನ್ನು ಉಪಯೋಗ ಮಾಡ್ತೀವಿ. ಹಿ ವೆಂಟ್ ವಿತ್ ಹೀಸ್ ಫ್ರೆಂಡ್. ಓಕೆ, ಅವನು ತನ್ನ ಸ್ನೇಹಿತನೊಡನೆ ಹೋದನು. ಸಿ ಈಸ್ ರೈಟಿಂಗ್ ವಿತ್ ಪೆನ್. ಓಕೆ, ಇಲ್ಲಿ ಕೂಡ ವಿತ್ ಈಸ್ ದ ರೈಟ್ ಒನ್. ಅವಳು ಪೆನ್ನಿನಿಂದ ಬರೆಯುತ್ತಾಳೆ. ನೆಕ್ಸ್ಟ್, ಹ್ಯಾಂಡಲ್ ಇಟ್ ವಿತ್ ಕೇರ್. ಓಕೆ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರಲ್ವ, ಹ್ಯಾಂಡಲ್ ವಿತ್ ಇಟ್ ಕೇರ್. ಇದನ್ನು ಜಾಗರೂಕತೆಯಿಂದ ನೀವು ಮುಟ್ಟಬೇಕು ಅಂತ ಇಲ್ಲಿ ಮೀನಿಂಗ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ನೆಕ್ಸ್ಟ್ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ನಾನು. ಈಗ 50 ಪ್ರಿಪೋಸಿಷನ್ ರಿಲೇಟೆಡ್ MCQಸ್ಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಒಂದು ಸರ್ತಿ ಕ್ವಶನ್ ಬಂತಾ ನೀವು ಪಾಸ್ ಮಾಡಿರಿ, ಅವಾಗ ಓದ್ರಿ, ಆಮೇಲೆ ಆನ್ಸರ್ ಮಾಡಿ, ಆನ್ಸರ್ನ ನೋಡಿ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಇನ್ ದ ಟೇಬಲ್ ಬರೋದಿಲ್ಲ. ಆನ್ ದ ಟೇಬಲ್ ನೋಡೋಣ. ಆಟ್ ದ ಟೇಬಲ್ ಕೂಡ ಬರೋದಿಲ್ಲ. ದ ಬುಕ್ ಈಸ್ ಅಂಡರ್ ದ ಟೇಬಲ್ ಕೂಡ ಬರೋದಿಲ್ಲ. ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ, ಪುಸ್ತಕ ಟೇಬಲ್ ಮೇಲ್ಗಡೆ ಇದೆ ಅಂತ. ಓಕೆ, ಸೊ ಅಂತ ಆಗುತ್ತೆ ಫ್ರೆಂಡ್ಸ್. ದಟ್ ಈಸ್ ಅ ಕರೆಕ್ಟ್. ನೆಕ್ಸ್ಟ್, ಹಿ ಅರೈವ್ಡ್ ಡ್ಯಾಶ್ ದ ಸ್ಟೇಷನ್ ಆಟ್ 5 PM. ಓಕೆ, ಹಿ ಅರೈವ್ಡ್ ಡ್ಯಾಶ್ ದ ಸ್ಟೇಷನ್. ಓಕೆ, ಆಟ್ ದ ಸ್ಟೇಷನ್ ಆಟ್ 5 PM. ನೋಡಿ, ಹಿ ಅರೈವ್ಡ್. ಇನ್ ಸ್ಟೇಷನ್ ತಪ್ಪಾಗುತ್ತೆ, ಆನ್ ಸ್ಟೇಷನ್ ತಪ್ಪಾಗುತ್ತೆ, ಬೈ ಸ್ಟೇಷನ್ ಕೂಡ ತಪ್ಪಾಗುತ್ತೆ. ಆಟ್, ಹಿ ಅರೈವ್ಡ್ ಆಟ್ ದ ಸ್ಟೇಷನ್. ಓಕೆ, ಆಟ್ ದ ಸ್ಟೇಷನ್ ಆಟ್ 5 PM. ಇದು ಸರಿಯಾದಂಥ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಓಕೆ, ಆಮೇಲೆ ಇಟ್ ಈಸ್ ಯೂಸ್ ಫಾರ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಆರ್ ಲೊಕೇಶನ್. ಲೊಕೇಶನ್ ಇದೆ ಇಲ್ಲಿ, ಎಲ್ಲಿ ಸ್ಟೇಷನ್ ಅನ್ನೋದು ಲೊಕೇಶನ್ ಇದೆ. ಓಕೆ, ಅಲ್ಲಿ ಆಟ್ ಸರಿಯಾದಂಥ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟ್, ಸಿ ಲಿವ್ಸ್ ಡ್ಯಾಶ್ ಬೆಂಗಳೂರು ಅಂತ ಇದೆ ಫ್ರೆಂಡ್ಸ್. ಓಕೆ, ಯೂಸ್ ಟು ಅಂಡರ್ ದ ಲಾರ್ಜ್ ಏರಿಯಾಸ್ ಸಚ್ ಆಸ್ ಸಿಟೀಸ್ ಮತ್ತು ಕಂಟ್ರೀಸ್ಗೆ ಯೂಸ್ ಮಾಡಬೇಕಾದ್ರೆ ಸಿ ಲಿವ್ಸ್ ಇನ್ ಬೆಂಗಳೂರು, ಆಟ್ ಬೆಂಗಳೂರು, ಆನ್ ಬೆಂಗಳೂರು ಅಂತೂ ತೆಗೆದುಬಿಟ್ರಿ, ಬೈ ಬೆಂಗಳೂರು ಅಂತೂ ತೆಗೆದುಬಿಟ್ರಿ, 50-50ಗೆ ಬಂದ್ರಿ ನೀವು. ಓಕೆ, ಸೊ ಆಟ್ ಬೆಂಗಳೂರು ಇಸ್ ಆಲ್ಸೋ ನೋ, ಇಟ್ಸ್ ಅ ಲಾರ್ಜ್ ಸಿಟಿ. ಓಕೆ, ಸಿಟಿ ತೋರಿಸ್ತಾ ಇರೋದ್ರಿಂದ ಸ್ಪೆಸಿಫಿಕ್ ಒಂದು ನಮಗೆ ಏನು ತೋರಿಸ್ತಾ ಇದೆ, ಲಾರ್ಜ್ ಏರಿಯಾ ಸಚ್ ಆಸ್ ಸಿಟೀಸ್ ಆರ್ ಕಂಟ್ರೀಸ್ ಇದ್ದಾಗ ನೀವೇನು ಮಾಡಬೇಕು, ಇನ್. ಸಿ ಲಿವ್ಸ್ ಇನ್ ಬೆಂಗಳೂರು ಅಂತ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ದ ಕ್ಯಾಟ್ ಈಸ್ ಹೈಡಿಂಗ್ ಡ್ಯಾಶ್ ದ ಬೆಡ್. ಅಂಡರ್ ದ ಬೆಡ್, ಆನ್ ದ ಬೆಡ್, ಇನ್ ದ ಬೆಡ್, ಆಟ್ ದ ಬೆಡ್ ಅಂತೂ ದೇವರಣೆಗೂ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್, ಇನ್ ದ ಬೆಡ್ ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಆನ್ ದ ಬೆಡ್ ದ ಕ್ಯಾಟ್ ಈಸ್ ಹೈಡಿಂಗ್. ಹೈಡ್ ಹೆಂಗೆ ಆನ್ ದಿ ಬೆಡ್ ಆಗುತ್ತೆ, ಅಂಡರ್ ದ ಬೆಡ್ ಇಸ್ ದ ರೈಟ್ ಒನ್. ಓಕೆ, ದ ಕ್ಯಾಟ್ ಈಸ್ ಹೈಡಿಂಗ್ ಅಂಡರ್ ದ ಬೆಡ್ ಅಂತ ಆಗುತ್ತೆ. ಅಂಡರ್ ಡಿನೋಟ್ಸ್ ದ ಪೊಸಿಷನ್ ಬಿಲೋ ಸಮಥಿಂಗ್. ಓಕೆ, ಇದು ಅಂಡರ್ ಎದಕ್ಕೆ ಯೂಸ್ ಮಾಡ್ತೀವಿ, ಯಾವುದ್ರದ್ದು ಕೆಳಗೆ ಅಂತ ಉಪಯೋಗ ಮಾಡ್ತೀವಿ. ನೆಕ್ಸ್ಟ್, ದೇ ಟ್ರಾವೆಲ್ಡ್ ಡ್ಯಾಶ್ ಕಾರ್ ಟು ರೀಚ್ ದ ಡೆಸ್ಟಿನೇಷನ್. ನೋಡಿ, ಇಲ್ಲಿ ನಿಮಗೆ ಸರಿಯಾದಂಥ ಉತ್ತರ ದೇ ಟ್ರಾವೆಲ್ಡ್ ಬೈ ದ ಕಾರ್, ದೇ ಟ್ರಾವೆಲ್ಡ್ ಇನ್ ಕಾರ್, ದೇ ಟ್ರಾವೆಲ್ಡ್ ಆನ್ ಕಾರ್, ದೇ ಟ್ರಾವೆಲ್ಡ್ ವಿತ್ ಕಾರ್. ವಿತ್ ಕಾರ್ ನೋ, ದಿಸ್ ಇಸ್ ನಾಟ್ ಕರೆಕ್ಟ್. ಆನ್ ಕಾರು ಮ್ಯಾಲ್ ಕೂತೋಕಾರ್ನೇ ಇಲ್ಲ. ಓಕೆ, ಇನ್ ಕಾರ್, ದೇ ಟ್ರಾವೆಲ್ಡ್ ಇನ್ ಕಾರ್ ನೋ. ಓಕೆ, ದೇ ಟ್ರಾವೆಲ್ಡ್ ಬೈ ಕಾರ್ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ದ ಟ್ರಾವೆಲ್ಡ್ ಬೈ ಕಾರ್. ಬೈ ಯೂಸ್ ಟು ಡಿಸ್ಕ್ರೈಬ್ ಮೂಡ್ ಆಫ್ ಟ್ರಾನ್ಸ್ಪೋರ್ಟ್. ಓಕೆ, ಒಂದು ಯಾವ ಥರ ಅವರು ಟ್ರಾವೆಲ್ ಮಾಡಿದ್ದಾರೆ ಅಂತ ಉಪಯೋಗ ಮಾಡಲಿಕ್ಕೆ ನಾವು ಆಲ್ವೇಸ್ ಬೈನ ಉಪಯೋಗ ಮಾಡ್ತೀವಿ. ನೆಕ್ಸ್ಟ್, ಸಿ ಈಸ್ ಫಾಂಡ್ ಡ್ಯಾಶ್ ಚಾಕ್ಲೇಟ್ಸ್ ಅಂತ ಇದೆ. ಫಾಂಡ್ ಇನ್ ಚಾಕ್ಲೇಟ್ಸ್ ತಪ್ಪು. ಫಾಂಡ್ ವಿತ್ ಚಾಕ್ಲೇಟ್ಸ್ ಕೂಡ ಐ ಡೋಂಟ್ ಥಿಂಕ್ ಸೊ. ಫಾಂಡ್ ಬೈ ಚಾಕ್ಲೇಟ್ಸ್ ಕೂಡ ತಪ್ಪು. ಐ ಆಮ್ ಶ್ಯೂರ್ ಫಾಂಡ್ ಆಫ್ ಚಾಕ್ಲೇಟ್. ಓಕೆ, ಸೊ ಅವಳಿಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್. ಓಕೆ, ಫಾಂಡ್ ಆಫ್ ಚಾಕ್ಲೇಟ್ಸ್. ಫಾಂಡ್ ಆಫ್ ಈಸ್ ಅ ಕಾಮನ್ ಫ್ರೇಸ್
where of follows fond. Okay, to express liking or something. ಆಲ್ವೇಸ್ ಫಾಂಡ್ ಬತ್ತು ಅಂದರೆ ಫಾಂಡ್ ಆಫ್ ಅಂತಾನೆ ಇದ್ರ ವರ್ಡು ಬರುತ್ತೆ ಫ್ರೆಂಡ್ಸ್. ಓಕೆ, ನೆನಪಿಟ್ಕೊಳ್ರಿ, ಇದನ್ನ ಇದೇ ಥರ ಫ್ರೇಸ್ ಆಗಿ ಉಪಯೋಗ ಮಾಡ್ತಾರೆ. ಫಾಂಡ್ ಇತ್ತು ಅಂದರೆ ನೀವು ಅಫ್ಕೋರ್ಸ್ ಆಫ್ ಅಂತಾನೆ ಬರುತ್ತೆ. ನೆಕ್ಸ್ಟ್, he was accused dash on theft. No, he was accused of theft. Accused by theft ಬರೋದಿಲ್ಲ, accused with theft ಬರೋದಿಲ್ಲ. He is accused of theft. Okay, seventh one of ಬರುತ್ತೆ. Accused of is also correct because it denotes something being charged with something. Okay, ಏನು charged, he is accused of crime, he is accused of murder ಅಂತ ಬರುತ್ತೆ ಫ್ರೆಂಡ್ಸ್. ಓಕೆ, ಅದರಿಂದ ನೆಕ್ಸ್ಟ್, ದ ಟೀಚರ್ ಈಸ್ ಆಂಗ್ರಿ ಆನ್ ಹರ್ ಸ್ಟೂಡೆಂಟ್ಸ್, ಬೈ ಹರ್ ಸ್ಟೂಡೆಂಟ್, ಯು ಕ್ಯಾನ್ ರಿಮೂವ್ ಇಟ್, ವಿತ್ ಹರ್ ಸ್ಟೂಡೆಂಟ್. ಓಕೆ, ದ ಟೀಚರ್ ಈಸ್ ಆಂಗ್ರಿ ವಿತ್ ಹರ್ ಸ್ಟೂಡೆಂಟ್ಸ್. ಲೆಟ್ ಸಿ, ಆನ್, ವಿತ್, ಇನ್ ಹರ್ ಸ್ಟೂಡೆಂಟ್ಸ್ ಅಂತೂ ಅಲ್ವೇ ಅಲ್ಲ. ಯು ಕ್ಯಾನ್ ಈಸಿಲಿ ರಿಮೂವ್ ಎರಡು ಆಪ್ಷನ್ಸ್ನ ನೀವು ತೆಗಿಬೋದು. ದ ಟೀಚರ್ ಈಸ್ ಆಂಗ್ರಿ ಆನ್ her students ಅನ್ನೋಕ್ಕಿಂತನೂ the teacher is angry with her students. Okay, so angry with is used when expressed anger direct at a person. Okay, normally angry with ಅಂತಾನೆ ಉಪಯೋಗ ಮಾಡ್ತೇವೆ ಫ್ರೆಂಡ್ಸ್ ಇಂಗ್ಲಿಷ್ ಒಳಗೆ. Okay, that's why with is the right one. Next, we must abide dash the rules. ನೋಡಿ, ಇದು ಕೂಡ ಮೆನಿ ಟೈಮ್ಸ್ ನೀವು ನ್ಯೂಸ್ ಪೇಪರು ಅಥವಾ ಇಂಗ್ಲೀಷ್ನ ಓದ್ತಿದ್ರೆ ಪ್ರಾಕ್ಟೀಸ್ ಇದ್ದರೆ ವಿ ಮಸ್ಟ್ ಅಬೈಡ್ ಆನ್ ಲಾ, ನೋ ಅಬೈಡ್ ದ ರೂಲ್ಸ್ ಬರೋದಿಲ್ಲ. ವಿತ್ ಕೂಡ ನಿಮಗೆ ಇಲ್ಲಿ ಬರೋದಿಲ್ಲ. ಆ್ಯಂಡ್ ಬೈ, ಎಸ್, ಥಿಂಕ್ ಅಬೌಟ್ ಇಟ್. ಇನ್ ಕೂಡ ಬರೋದಿಲ್ಲ. ವಿ ಮಸ್ಟ್ ಅಬೈಡ್ ಬೈ ಲಾ. ಓಕೆ, ಕಾನೂನುಗಳನ್ನ ನಾವು ಒಪ್ಕೊಳ್ಳೇಬೇಕು ಅಂತ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಸಿ ಪ್ರಿಪೇರ್ಸ್ ಕಾಫಿ to tea, over tea, than tea, on tea. These are all wrong. She prepares coffee to tea is the right answer. Okay, next, the train is arriving on platform 3. Okay, the train is arriving on platform 3, at platform 3. ಓಕೆ, ಇನ್ ಪ್ಲ್ಯಾಟ್ಫಾರ್ಮ್ 3 ಅಂತೂ ಬರೋದಿಲ್ಲ, ಬೈ ಪ್ಲ್ಯಾಟ್ಫಾರ್ಮ್ 3ನೂ ಕೂಡ ಬರೋದಿಲ್ಲ. ಓಕೆ, ಇಟ್ಸ್ ಅ ಫ್ಲ್ಯಾಟ್ ಸರ್ಫೇಸಸ್ ಇರುವಲ್ಲಿ ನಾವು ನಾರ್ಮಲಿ ಏನು ಮಾಡ್ತೀವಿ, ದ ಟ್ರೈನ್ ಈಸ್ ಅರೈವಿಂಗ್ ಆನ್ ಪ್ಲ್ಯಾಟ್ಫಾರ್ಮ್ 3, ಆನ್ ಪ್ಲ್ಯಾಟ್ಫಾರ್ಮ್ 3. ಓಕೆ, ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಹಿ ವಾಸ್ ಅಬ್ಸೆಂಟ್ ಡ್ಯಾಶ್ ದ ಮೀಟಿಂಗ್. ಓಕೆ, ಹಿ ವಾಸ್ ಅಬ್ಸೆಂಟ್ ಬೈ ದ ಮೀಟಿಂಗ್, ಫ್ರಾಮ್ ದ ಮೀಟಿಂಗ್, ಆಟ್ ದ ಮೀಟಿಂಗ್, ಇನ್ ದ ಮೀಟಿಂಗ್. ಓಕೆ, ಅಗೇನ್ ನೀವು ಇದರೊಳಗೆ ಪ್ರಿಪೋಸಿಷನ್ ಸರಿಯಾಗಿ ಸೆಟ್ ಆಗುವಂಥದ್ದು. ಆಟ್ ಕೂಡ ಬರೋದಿಲ್ಲ, ಇನ್ ಕೂಡ ಬರೋದಿಲ್ಲ, ಫ್ರಾಮ್. ಓಕೆ, ಅವನು ಮೀಟಿಂಗ್ನಿಂದ ಅಬ್ಸೆಂಟ್ ಆಗಿದ್ದ. ಓಕೆ, ಮೀಟಿಂಗ್ಗೆ ಬಂದಿರಲಿಲ್ಲ ಅಂತ ಮೀನಿಂಗ್ ಆಗುತ್ತೆ. ನೆಕ್ಸ್ಟ್, ದ ಕೀಸ್ ಆರ್ ಹಿಡನ್. ದ ಕೀಸ್ ಆರ್ ಹಿಡನ್ ಡ್ಯಾಶ್ ದ ಡ್ರಾವರ್. ಓಕೆ, ಅಂಡರ್ ದ ಡ್ರಾವರ್, ಇನ್ ದ ಡ್ರಾವರ್, ಆಟ್ ದ ಡ್ರಾವರ್, ಬೈ ದ ಡ್ರಾವರ್ ಅಂತ ಇಲ್ಲಿ ನಿಮಗೆ ಆಪ್ಷನ್ಸ್ ಇದಾವೆ ಫ್ರೆಂಡ್ಸ್. ದ ಕೀಸ್ ಆರ್ ಹಿಡನ್ ಇನ್ ದ ಡ್ರಾವರ್. ಓಕೆ, ಆನ್ ಇದ್ರೆ ಕಂಡೇ ಕಾಣ್ತಾವಲ್ವಾ, ಸೊ ಅಂಡರ್ ಇದ್ರೂ ಕೂಡ ಕಾಣೋದಿಲ್ಲ, ಆ್ಯಂಡ್ ಆಟ್ ಕೂಡ ಅಲ್ಲ, ಇನ್ ದ ಡ್ರಾವರ್ ಒಳಗಡೆ ಇತ್ತು. ನೆಕ್ಸ್ಟ್, ಸಿ ವಿಲ್ ಮೀಟ್ ಯು ಡ್ಯಾಶ್ ಮಂಡೇ. ಸೊ ಥಿಂಕ್ ಮಾಡಿ, ಇದನ್ನು ಪಾಸ್ ಮಾಡಿ. ಓಕೆ, ಸಿ ವಿಲ್ ಮೀಟ್ ಆಟ್ ಮಂಡೇ ಬರೋದಿಲ್ಲ, ಇನ್ ಮಂಡೇ ಬರೋದಿಲ್ಲ, ಬೈ ಮಂಡೇ ಬರೋದಿಲ್ಲ, ಆನ್ ಮಂಡೇ. She will meet you on Monday. Next, the picture hangs on the wall, in the wall, okay, at the wall, by the wall. ಈ ಥರ ಎಲ್ಲ ನಮಗೆ ಆಪ್ಷನ್ಸ್ ಇದ್ದಾವೆ. The picture hangs on the wall. Okay, on the wall is the right one here friends. Next, he went dash a walk early in the morning. Okay, he went for the walk. ಇಲ್ಲಿ ಏನು suitable ಆಗುತ್ತೆ, for a walk early in the morning. For a walk is the right answer friends. To walk ಅಲ್ಲ,
ಆನ್ ವಾಕ್ ಅಲ್ಲ, ಇನ್ ಅಂತೂ ಅಲ್ವೇ ಅಲ್ಲ. ಓಕೆ, ಹಿ ವೆಂಟ್ ಫಾರ್ ಅ ವಾಕ್ is the right one. Next, C has been working dash this project for 2 weeks. C has been working, okay, working in this project, no. On, okay, think about it. At, think about it. By, think about it. Okay, actual answer is on. C has been working on this project for 2 weeks. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಹೀ ಫೆಲ್ ಡ್ಯಾಶ್ ದ ರಿವರ್ ವೈಲ್ ಫಿಶಿಂಗ್. ಓಕೆ, ಸೊ ಹೀ ಫೆಲ್ ಇನ್ ದ ರಿವರ್, ಇನ್ ಟು ದ ರಿವರ್, ಆನ್ ಟು ದ ರಿವರ್ ಅಂತ ಕೂಡ ಆಪ್ಷನ್ಸ್ ಇದಾವೆ. ಓಕೆ, ಹೀ ಫೆಲ್ ಇನ್ ಟು ದ ರಿವರ್ ಇಸ್ ದ ರೈಟ್ ಆನ್ಸರ್. ಇನ್ ಟು ದ ರಿವರ್ ವೈಲ್ ಫಿಶಿಂಗ್ ಅಂತ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, the children were sitting dash a circle, in the circle, on the circle, at the circle, by the circle ಅಂತೂ ಅಲ್ವೇ ಅಲ್ಲ, and definitely at ಕೂಡ ಅಲ್ಲ, on ಕೂಡ ಅಲ್ಲ ಫ್ರೆಂಡ್ಸ್. the children were sitting in the circle, in a circle ಸರಿಯಾದಂಥದ್ದು ಆಗಿದೆ. ನೆಕ್ಸ್ಟ್, he is good at mathematics, in mathematics, by mathematics, on mathematics. ನಿಮಗೆ ಈ ಥರ ಇದ್ದಾವೆ. ಸೊ ಇದರೊಳಗೆ ಇನ್ ಅಂತೂ ಆಗೋದಿಲ್ಲ, ಆ್ಯಂಡ್ ಬೈ ಕೂಡ ಆಗೋದಿಲ್ಲ, ಆನ್ ಕೂಡ ಆಗೋದಿಲ್ಲ. ಆಟ್, ಹೀ ಈಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ಹೀ ಈಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್. ಇಟ್ ಡಿಸ್ಕ್ರೈಬ್ಡ್ ಪ್ರೊಫಿಷಿಯನ್ಸಿ ಇನ್ ಅ ಸಬ್ಜೆಕ್ಟ್ ಆರ್ ಸ್ಕಿಲ್. ಅವಾಗ ಆಟ್ನೇ ನಾವು ಉಪಯೋಗ ಮಾಡ್ತೀವಿ. ನೆಕ್ಸ್ಟ್, ದ ಬಾಯ್ ಜಂಪ್ಡ್ ಡ್ಯಾಶ್ ದ ವಾಲ್ ಅಂತ ನಿಮಗೆ ಎಕ್ಸಾಂಪಲ್ ಇದೆ. ಓವರ್ ದ ವಾಲ್, ಇನ್ ದ ವಾಲ್, ಇನ್ ದ ವಾಲ್ ಒಳಗೆ, ಗೋಡೆ ಒಳಗೆ ಹೆಂಗೆ ಜಿಗಿತಾನೆ. ಆನ್ ದಿ ವಾಲ್, ಓಕೆ. ಬೈ ದ ವಾಲ್ ಕೂಡ ಅಲ್ಲ ಫ್ರೆಂಡ್ಸ್, ಓವರ್ ದಿ ವಾಲ್. ಓಕೆ, ದ ಬಾಯ್ ಜಂಪ್ಡ್ ಓವರ್ ದಿ ವಾಲ್, ಮೇಲೆ ಜಿಗಿದ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್, ಓಕೆ, 22nd ಕ್ವಶನ್. ದ ಮ್ಯಾನ್ ಡೈಡ್ ಡ್ಯಾಶ್ ಕ್ಯಾನ್ಸರ್, ಬೈ ಕ್ಯಾನ್ಸರ್, ಓಕೆ, ಆಫ್ ಕ್ಯಾನ್ಸರ್, ಫ್ರಾಮ್ ಕ್ಯಾನ್ಸರ್, and with cancer. Also wrong. The man died of cancer. Okay, he died of cancer is the right one, friends. Next, the gift was sent in courier, through courier, by courier, on courier. These are the examples you are having. The gift was sent. ಓಕೆ, ಇದರೊಳಗೆ ಯಾವ ಸರಿ ಆಗುತ್ತೆ? ಥ್ರೂನು ಆಗೋದಿಲ್ಲ, ಇನ್ನೂ ಆಗೋದಿಲ್ಲ, ಆನ್ ಆಗೋದಿಲ್ಲ. ಬೈ ಕೋರಿಯರ್ is the right one, friends. Okay, next, she is married to a doctor, with a doctor, by the doctor, by a doctor, or in a doctor. Okay, ಇನ್ನಂತೂ ಆಗೋದಿಲ್ಲ ಫ್ರೆಂಡ್ಸ್, ಆ್ಯಂಡ್ ಇನ್ನಂತೂ ತೆಗೆದುಬಿಟ್ರಿ, ಬಾಯ್ನೂ ತೆಗೀರಿ. ಸಿ ಮ್ಯಾರಿಡ್ ವಿತ್ ಡಾಕ್ಟರ್. ನೋಡಿ, ಇಟ್ಸ್ ಅ ಪ್ರಿಪೋಸಿಷನ್ ಯೂಸೇಜ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಮ್ಯಾರಿಡ್ to a doctor is the right one, friends. Married to a doctor. Next, he walked dash the park ಅಂತ ಇದೆ. ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಆನ್ ದ ಪಾರ್ಕ್ ಮೇಲೆ ಹೆಂಗೆ ಅಡ್ಡಾಡೋಕ್ಕಾಗುತ್ತೆ, ಬೈ ದ ಪಾರ್ಕ್ನೂ ಆಗೋದಿಲ್ಲ. ಥ್ರೂ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. THROUGH. ಓಕೆ, ಥ್ರೂ ದ ಪಾರ್ಕ್. ಸೊ ಪಾರ್ಕ್ ಒಳಗೆಲ್ಲ ಅಡ್ಡಾಡಿದ. ಸಿ ಈಸ್ ಸಿಟ್ಟಿಂಗ್ ಡ್ಯಾಶ್ ಹರ್ ಫ್ರೆಂಡ್ಸ್, among her friends, between her friends, on her friends, in her friends. These among, in ಇವೆಲ್ಲ ತೆಗೆದು ಬಿಡ್ಬೋದು, ನೀವು ಆರಾಮಾಗಿ ತೆಗಿಬೋದು. ಆ್ಯಂಡ್ ಸಿ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಹರ್ ಫ್ರೆಂಡ್ಸು ಆಗೋದಿಲ್ಲ, ಅಮಾಂಗ್ ಹರ್ ಫ್ರೆಂಡ್ಸ್. ಓಕೆ, ಅವ್ರ ಫ್ರೆಂಡ್ಸ್ ಜೊತೆಗೆ ಕುಳಿತಿದ್ದಾಳೆ ಅಂತ ಆಗುತ್ತೆ. ನೆಕ್ಸ್ಟ್, ಹೀ ಡಿಸ್ಟ್ರಿಬ್ಯೂಟೆಡ್ ದ ಸ್ವೀಟ್ಸ್ ಇನ್ ದ ಚಿಲ್ಡ್ರನ್, ಟು ದ ಚಿಲ್ಡ್ರನ್, ಅಮಾಂಗ್ ದ ಚಿಲ್ಡ್ರನ್, ಆನ್ ದ ಚಿಲ್ಡ್ರನ್. ಇನ್ನಂತೂ ತೆಗೆದುಬಿಡ್ರಿ. To the children ಕೂಡ you can remove it. On the children easily you can remove it. He distributed the sweets among the children. ನೋಡಿ, ನಾನು ಆಗಲೇ ಎಕ್ಸಾಂಪಲ್ ಹೇಳುವಾಗ ಕೂಡ ಹೇಳಿದೆ, ಮಕ್ಕಳ ಜೊತೆಗೆ ಹಂಚಿಕೊಂಡ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ದ ಬಾಲ್ ರೋಲ್ಡ್ ಡ್ಯಾಶ್ ದ ಟೇಬಲ್ ಆ್ಯಂಡ್ ಫೆಲ್ ಡೌನ್. ಓಕೆ, ಸೊ ಇಲ್ಲಿ ಅಕ್ರಾಸ್ ಇದೆ, ಓವರ್ ಇದೆ, ಅಂಡರ್ ಇದೆ, ಇನ್ನಿದೆ. ದ ಬಾಲ್ ರೋಲ್ಡ್, ಓವರ್ ಅಂತೂ ಆಗೋದಿಲ್ಲ, ಅಂಡರ್ ಕೂಡ ಆಗೋದಿಲ್ಲ. ಓಕೆ, ಅಕ್ರಾಸ್ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್.
ದ ಬಾಲ್ ರೋಲ್ಡ್ ಅಕ್ರಾಸ್ ದ ಟೇಬಲ್ ಆ್ಯಂಡ್ ಫೆಲ್ ಡೌನ್. ಓಕೆ, ಎಲ್ಲ ಕಡೆ ಅಡ್ಡಾಡಿ ಕೆಳಗೆ ಬಿತ್ತು ಅಂತ ಅರ್ಥ. ಸಿ ವಿಲ್ ರಿಟರ್ನ್ ಡ್ಯಾಶ್ ಅ ವೀಕ್. This is also very commonly we use in a week, on a week, at a week, by week also wrong, on week also wrong. In a week, she will return in a week anta agate. The house is located on the river, near the river, over the river, by the river. Okay, you are having these many options. ಆನ್ ದ ರಿವರ್, ನದಿ ಮೇಲೆ ಹೆಂಗೆ ಮನೆ ಇರುತ್ತೆ, ಮೀನಿಂಗು ಕರೆಕ್ಟ್ ಆಗೋದಿಲ್ಲ. ನಿಯರ್ ದ ರಿವರ್, ಓಕೆ, ವಿ ಕ್ಯಾನ್ ರಿಲೇಟ್ ದಿಸ್. ಓಕೆ, ನಿಯರ್ ದ ರಿವರ್. ಓವರ್ ದ ರಿವರ್ ರಾಂಗ್ ಆಗುತ್ತೆ. ಬೈ ದ ರಿವರ್ ಕೂಡ ತಪ್ಪಾಗುತ್ತೆ. ನಿಯರ್ ದ ರಿವರ್ ಇಸ್ ದ ರೈಟ್ ಒನ್. ನೆಕ್ಸ್ಟ್, ಹಿ ಈಸ್ ರೆಸ್ಪಾನ್ಸಿಬಲ್ ಡ್ಯಾಶ್ ಕಂಪ್ಲೀಟಿಂಗ್ ದಿಸ್ ಟಾಸ್ಕ್. ಓಕೆ, ಅಂತ ನಿಮಗೆ ಎಕ್ಸಾಂಪಲ್ ಇದೆ. ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್, okay, responsible for completing this work is the right one. Off agodilla, with agodilla, okay, and at kuda agodilla friends. For is the right answer. Next, he walked through the bridge to cross the river, under the bridge, or across the bridge, in the bridge. ನಿಮಗೆ ಈ ಥರ 4 ಆಪ್ಷನ್ಸ್ ಇದ್ದಾವೆ. ಓಕೆ, ಇನ್ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡರ್ ಕೂಡ ಆಗೋದಿಲ್ಲ. ಇನ್ ಅಂದರೆ ಅಂಡರ್ ಕೂಡ ಆಗೋದಿಲ್ಲ. ಥ್ರೂನೂ ಆಗೋದಿಲ್ಲ. ಅಕ್ರಾಸ್, ಓಕೆ, ಇಸ್ ದ ರೈಟ್ ಆನ್ಸರ್. ಹಿ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್ ಟು ಕ್ರಾಸ್ ದ ರಿವರ್. ಓಕೆ, ನೀವು ಪಾಸ್ ಮಾಡಿ ಆನ್ಸರ್ ಒಂದು ಸರ್ತಿ ಆನ್ಸರ್ ಮಾಡಿ ನೋಡಿ. ಐ ವಿಲ್ ಮೀಟ್ ಯು ಡ್ಯಾಶ್ ಲಂಚ್, ಆಟ್ ಲಂಚ್, ಆಫ್ಟರ್ ಲಂಚ್, ಬೈ ಲಂಚ್, ಇನ್ ಲಂಚ್. ಯಾರೇ ಇನ್ನೆಲ್ಲ ಅಂತೂ ಬರೋದೇ ಇಲ್ಲ. ಬೈ ಕೂಡ ಬರೋದಿಲ್ಲ. ಆಟ್ ಲಂಚ್ ಕೂಡ ಬರೋದಿಲ್ಲ. ಆಫ್ಟರ್ ಲಂಚ್. ಓಕೆ, ಸೊ ಆಫ್ಟರ್ ಲಂಚ್ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಫ್ರೆಂಡ್ಸ್. ನೆಕ್ಸ್ಟ್, ಹಿ ಕಂಗ್ರ್ಯಾಚುಲೇಟೆಡ್ ಹರ್ ಅಂತ ಇದೆ. ಹಿ ಕಂಗ್ರ್ಯಾಚುಲೇಟೆಡ್ ಡ್ಯಾಶ್ ಹರ್ ಆನ್ ಹರ್ ಸಕ್ಸಸ್, ಇನ್ ಹರ್ ಸಕ್ಸಸ್, ಬೈ ಹರ್ ಸಕ್ಸಸ್, ವಿತ್ ಹರ್ ಸಕ್ಸಸ್ ಅಂತ ಇದೆ. ಓಕೆ, ನೋಡಿ, ಹಿ ಕಂಗ್ರ್ಯಾಚುಲೇಟೆಡ್ ಆನ್ ಹರ್ success. He congratulated her on her success. On is the right one. ಇನ್ನೂ ಕೂಡ ಆಗೋದಿಲ್ಲ, ಬಾಯ್ನೂ ಕೂಡ ಆಗೋದಿಲ್ಲ, ವಿತ್ನೂ ಕೂಡ ಇದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ದ ಟ್ರೈನ್ ವಿಲ್ ಡಿಪಾರ್ಟ್. ಓಕೆ, ಇನ್ 7 PM, ಆಟ್ 7 PM, ಬೈ 7 PM, ಆನ್ 7 PM. ನಿಮಗೆ 4 ಆಪ್ಷನ್ಸ್ಗಳು ಇದ್ದಾವೆ. ಆ್ಯಂಡ್ ಆನ್ ಅಂತೂ ಬರೋದಿಲ್ಲ, ಬಾಯ್ನೂ ಬರೋದಿಲ್ಲ. ಆಟ್ ಇಸ್ ದ ರೈಟ್ ಆನ್ಸರ್. ಇನ್ ಕೂಡ ಬರೋದಿಲ್ಲ. ಆಟ್ 7 PM ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ, ಸಮಯವನ್ನು ಹೇಳ್ತಾ ಇದೆ. Next, she was dressed on white, at white, in white, by white. Okay, she was dressed in white is the right answer. Okay, she was dressed in white means white color dress na ಹಾಕೊಂಡ್ಲು ಅಂತ ಅರ್ಥ ಆಗುತ್ತೆ. ಆಟ್ ಆಗೋದಿಲ್ಲ, ಆನ್ ಆಗೋದಿಲ್ಲ, ಬೈ ಆಗೋದಿಲ್ಲ. ನೆಕ್ಸ್ಟ್, ದೇ ಆರ್ ಸ್ಟೇಯಿಂಗ್ ಡ್ಯಾಶ್ ಅ ಹೋಟೆಲ್ ಅಂತ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. ಓಕೆ, ಇನ್ ದ ಹೋಟೆಲ್, ಆನ್ ಅ ಹೋಟೆಲ್, ಬೈ ಅ ಹೋಟೆಲ್, ಆಟ್ ಅ ಹೋಟೆಲ್ ಕೂಡ ಅಲ್ಲ, ಆನ್ ಹೋಟೆಲ್ ಕೂಡ ಅಲ್ಲ, ಇನ್ ಅ ಹೋಟೆಲ್. ಓಕೆ, ಇನ್ ಅ ಹೋಟೆಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, he has been working here for 5 years, since 5 years, from 5 years, by 5 years. Okay, definitely he has been working here for 5 years. Okay, for is the right answer here. For 5 years, 5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನೆಕ್ಸ್ಟ್, he has been ill since Monday, for Monday, in Monday, from Monday, ಅದೆಲ್ಲ ಇದ್ದಾವೆ. ಆ್ಯಂಡ್ ಡೆಫಿನೆಟ್ಲಿ ಬೈ ನೀವು ಓದೋದ್ರಿಂದನೇ ನೀವು ಕಂಡುಹಿಡಿಬೋದು. ಸಿನ್ಸ್ ಮಂಡೇ ಅಂತ, ಮಂಡೆಯಿಂದ, ಸೋಮವಾರದಿಂದ ಸಿಕ್ಕಿದ್ದಾನೆ ಅಂದರೆ ಅನಾರೋಗ್ಯದಿಂದ ಇದ್ದಾನೆ ಅಂತ. ದ ಡಾಗ್ ಜಂಪ್ಡ್ ಓವರ್ ದ ಫೆನ್ಸ್, ಅಕ್ರಾಸ್ ದ ಫೆನ್ಸ್, ಅಂಡರ್ ಫೆನ್ಸ್, ಇನ್ ಫೆನ್ಸ್. ಇನ್ ಫೆನ್ಸ್ ಗಿನ್ಸ್ ಎಲ್ಲ ನೀವು ಇವ್ರನ್ನ ಈಸಿಲಿ ತೆಗೆದು ಹಾಕ್ಬೋದು ಫ್ರೆಂಡ್ಸ್. ಅಂಡರ್ ಫೆನ್ಸ್ ಕೂಡ ತೆಗೆದು ಹಾಕ್ಬೋದು. ಆ್ಯಂಡ್ ದಿಸ್ ಓವರ್ is the right answer. Across ಆಗೋದಿಲ್ಲ. The dog jumped over the fence. Okay, motion
ಅಬೌವ್ ಅ ಸರ್ಫೇಸ್ ಆರ್ ಬ್ಯಾರಿಯರ್ ಇದ್ದಾಗ ನಮಗೆ ಓವರ್ ಅಂತ ಬರುತ್ತೆ. ಓಕೆ, ಸೊ ಅದಕ್ಕೆ ಓವರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಚೈಲ್ಡ್ ಕ್ರೈಡ್ ಡ್ಯಾಶ್ ದ ಲಾಸ್ ಆಫ್ ಹರ್ ಟಾಯ್. Okay, the child cries. Okay, the child cry. Okay, 41st question, the child cry for the loss of her toy with over ಅಂತ ನಿಮಗೆ 4 ಆಪ್ಷನ್ಸ್ ಇದಾವೆ. the child cried over the loss of her toy ಅಂತ ಇಲ್ಲಿ ನಿಮಗೆ ಸರಿಯಾದಂಥ ಉತ್ತರ ಆಗುತ್ತೆ ಫ್ರೆಂಡ್ಸ್. ಕ್ರೈಡ್ ಓವರ್ ಈಸ್ ಯೂಸ್ಡ್ ಎಕ್ಸ್ಪ್ರೆಸ್ ಸ್ಯಾಡ್ನೆಸ್ ಅಬೌಟ್. ಓಕೆ, ಏನಾದರೂ ಸ್ಯಾಡ್ನೆಸ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕ್ರೈಡ್ ಓವರ್ ಇವೆರಡೂ ಸೇರಿ ಉಪಯೋಗ ಮಾಡ್ತಾರೆ. ಹಾಗಾಗಿ ನಿಮಗೆ ಇಲ್ಲಿ ಓವರ್ ಅಂತ ಈಸಿಯಾಗಿ ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಹಿ ಈಸ್ ಎಡಿಕ್ಟೆಡ್ ಫಾರ್ ಸಮಥಿಂಗ್, ಟು ಸಮಥಿಂಗ್, ವಿತ್ ಸಮಥಿಂಗ್, ಬೈ ಸಮಥಿಂಗ್. ಹಿ ಈಸ್ ಎಡಿಕ್ಟೆಡ್ ಟು ಸಮಥಿಂಗ್ ಅಂತ ಅರ್ಥ ಆಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, he lives on his means, beyond his means, over his means, and with his means. He lives beyond is the right one friends. Okay, beyond, normally beyond his means means spending more than he can afford. Okay, so ಅವರು ಎಷ್ಟು ಅಫೋರ್ಡ್ ಆಗ್ತಾರೆ ಅದಕ್ಕಿಂತನೂ ಹೆಚ್ಚಿಗೆ ಸ್ಪೆಂಡ್ ಮಾಡೋದು. ನೆಕ್ಸ್ಟ್, he agreed with my proposal, for my proposal, to my proposal, at my proposal. Okay, he agreed to my proposal is the right answer. Next, the meeting started with delay, on a delay, after a delay, in a delay. No, easily you can figure it out. Wrong one here. On, after ivella barudilla, with the delay. Okay, the meeting started with the delay. Next, she takes pride in her achievement friends. She takes pride in her achievements is the right one. Next, 47, he is accused. Okay, he is accused of cheating is the right answer. Next, 48, teacher is proud on her students, of her students, in her students, with her students. Okay, the teacher is proud of her students. Okay, actually English ಒಳಗೆ ಇನ್ನೊಂದು ಆಫ್ ಬರುತ್ತೆ. ಆಫ್ ಮೀನ್ಸ್ ಬಿಟ್ಟು ಹೋದಂಗೆ. ಓಕೆ, ಅದನ್ನು ಯೂಸ್ ಮಾಡಬಾರ್ದು. ದಿಸ್ ಆಫ್ her student is the right answer friends. Next, the book is written by a famous author, of a famous author, with a famous author, in a famous author. These are the options you are having. The book is written by a famous author is the right one. Next, he was punished dash his mistakes, for his mistakes, of his mistakes, with his mistakes. Okay, and on his mistakes, on antu alla, with anu kuda alla, off kuda alla. He was punished for his mistake. Okay, for his mistake. That punished for indicates the reason for punishment. Okay, punish for ಅಂತ ನಾವು ಯೂಸ್ ಮಾಡಿದಾಗ ಸೊ ಅದು ಒಂದು ಪನಿಷ್ಮೆಂಟ್ಗೆ ಇಂಡಿಕೇಶನ್ ತೋರಿಸುತ್ತೆ. ಓಕೆ, ಈ ಥರ 50 MCQಸ್ಗಳನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್, ಆ್ಯಂಡ್ ನಿಮಗೆ ಹೇಳಿದ್ದೀನಿ. ಆ್ಯಂಡ್ ಸ್ವಲ್ಪ ನಿಮಗೆ ಇದ್ರ ಮೇಲೆ ಕ್ಲಾರಿಟಿ ಬಂತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೊಂದು ಪ್ರಿಪೋಸಿಷನ್ ಕ್ಲಾಸ್ ಬೇಕೋ, ಆರ್ ಇಸ್ ಇಟ್ ಇನಫ್, ಮೀನ್ಸ್ ಬೇರೆ ಟಾಪಿಕ್ ಮೇಲೆ ಬೇಕೋ, ಆರ್ ಯು ವಾಂಟ್ ಸಮ್ ಮೋರ್ ಫಾರ್ ಪ್ರಿಪೋಸಿಷನ್ ಮೇಲೇ ಬೇಕು ಅಂತ ಕೂಡ ನನಗೆ ಹೇಳಿ. ಎಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬೇರೆ ಬೇರೆ ವಿಷಯದ ಬಗ್ಗೆ ನೀವು ಕೇಳಿದ್ರಿ. ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋಸ್ ಆನ್ ದೋಸ್ ವಿಡಿಯೋಸ್ ಆಲ್ಸೋ. ಓಕೆ, ಆ ಒಂದು ಟಾಪಿಕ್ ಮೇಲೂ ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಫ್ರೆಂಡ್ಸ್.